ಇಂಥದ್ದೊಂದು ಹಳ್ಳಿ ಇತ್ತು. ಹಳ್ಳ್ಯಾಗ ಒಂದು 4 ಹುಡುಗರು ಮೇನ್ ರೋಡ, ಈ ರೋಡಿಗೆ ಒಂದು ಬೇವಿನ ಗಿಡದ ಕಟ್ಟಿ ಈ ಚಕ್ಕ ಆಡ್ತಿರ್ತಾರಲ್ಲ, ಹುಲಿಮನಿ ಅಂತೀರಿ ಹುಲಿಮನಿ ಆಡ್ತಾರಲ್ಲ, ಈ ಕಡೆ ಆಡ್ತಾರಲ್ಲ ಹುಲಿಮನಿ ಆಡ್ಕೊಂತ ಚಕ್ಕರ್ ಆಡ್ಕೊಂತ ಕುಂತಿದ್ದು ಒಂದು 4 ಹುಡುಗರು. ಆ ಕಡೆಯಿಂದ ಒಂದು ಕಾರ್ ಬಂತು. ಕಾರ್ ಬಂದ ಕೂಡಲೇ ಒಂದು ದೊಡ್ಡ ತೆಗ್ಗ ಕಾರ್ ಸಿಕ್ಕೊಂಡ್ಬಿಡ್ತು. ಕಾರ್ ಸಿಕ್ಕೊಂಡ್ ಕೂಡಲೇ ಅವ್ರ ಕಾರಿನಾಗಿಂದ ಒಬ್ಬರು ಬಂದರು. ಇಳಿದು ಆ ಹುಡುಗರಿಗೆ ಹೇಳಿದ್, ಹೆಂಗ್ರಪ್ಪ ನಮ್ಮ ಕಾರ್ ಸಿಕ್ಬಿದ್ದೈತಿ, ಹಾಕೊಂಡೈತಿ. ಅವ್ರು 4 ಹುಡುಗರು ಅಂದ್ರು ನೋಡಿ, ನಮಸ್ಕಾರ ರೀ ಸರ್ ಅಂದ್ರು. ಅವ್ರೇನು 4 ಹುಡುಗರು ಇದ್ರಲ್ಲ, ನಮಸ್ಕಾರ ರೀ ಸರ್. ಯಾಕಂದ್ರೆ ಇವ್ರು ಬಂದವ್ರ ಕಾರಿನಾಗ ಇಳಿದು ಬಂದವ್ರು ಏನಿದ್ರಲ್ಲ, ಇವ್ರಿಗೆ ಕಲಿಸಿದ ಶಿಕ್ಷಕರಿದ್ರು, ಅವ್ರು ಆ ಊರಾಗಿದ್ರು. ಯಾಕ್ರಿ ಸರ್ ಈ ಕಡೆ ಹೊಂಟಿದ್ರಿ? ಏನಿಲ್ಲಪ್ಪ, ಈ ಕಡೆ ಬೇರೆ ಊರ ಕಡೆ ಹೋಗ್ಬೇಕಾಗಿತ್ತು, ನಿಮ್ಮ 3 ಮಂದಿ ಬಂದೆ, ನನ್ನ ಗಾಡಿ ಹಾಕೊಂಡ್ಬಿಟ್ಟೆ, ತೆಗಿಗೆ ಬಿದ್ದೆ. ತೆಗಿತೀವಿ ಬರ್ರಿ ಸರ್, ಅದೇನಾಯ್ತು. 4 ಮಂದಿ ಹೋಗಿ ಒಮ್ಮೆ ಎತ್ತಿಟ್ರು. ಅವ್ರು ಸರ್ ಅಂದ್ರು, ಮತ್ತಿಷ್ಟೆಲ್ಲ ಸಹಾಯ ಮಾಡಿದ್ರಪ್ಪ ನನಗಂತ ಒಂದು 500 ರೂಪಾಯಿ ಕೊಡಕ್ಕೆ ಹೋದ್ರು ಸರ್. ಬ್ಯಾಡ ಬಿಡ್ರಿ ಸರ್, ಬ್ಯಾಡ ಅನ್ಕೊಂತಾನೆ ಇಸ್ಕೊಂಡ್ರು. ಅವ್ರು ಹಂಗೆ ಬ್ಯಾಡ ಅನ್ಕೊಂತಾನೆ ಒಳಗಿಸ್ಕೊಂಡ್ರು. ಅವ್ರು ಸರ್, ಈಗ ಆತಪ್ಪ, ಭಾಳ ದಿವಸ ಆತಪ್ಪ ನಿಮ್ಮ ಊರಾಗ ನೌಕರಿ ಮಾಡಿ ಹೋಗಿ, ನೆನಪಿಲ್ಲ ನೋಡಿ, ನಿಮ್ಮ ಮುಖ ಗೊತ್ತಾಗುವಲ್ಲೋ, ಮತ್ತೀಗ ಏನು ಮಾಡ್ತೀರಪ್ಪ ಈಗೆಲ್ಲ ಕೆಲಸ? ಏನಿಲ್ಲ ಸರ್, ಇಲ್ಲೇ ಕಟ್ಟಿ ಕುಂತಿರ್ತೀವ್ರಿ, ಇಲ್ಲೇ ಊರು ಮುಂದೆ ತೆಗೆದಿರ್ತೀವ್ರಿ. ಹಿಂಗೆ ಗಾಡಿಗಳು ಬರ್ತಿರ್ತಾವ, ಇಲ್ಲಿ ಹಂಗೆ ಹಾಕೊಂತಾವ. ನಿಮ್ಮದಂತ 500ಕ್ಕೆ ತೆಗ್ದೀವಿ ಸರ್, ಬೇರೆವ್ ಬಂದ್ರೆ 2000 ಇಲ್ಲಾರ್ದ ತೆಗೆದಿಲ್ಲ ಸರ್ ನಾವು. ಮತ್ತು ದಿವಸ 4-5 ಗಾಡಿ ಬರ್ತಾವ ಸರ್, 4-5 ಗಾಡಿ ಸಿಗಿಬೀಳ್ತಾವ, ತಲಾಗ 2-2 ರೂಪಾಯಿ ಆರಾಮ್ ಸರ್ ನಮ್ಮ ದುಡಿಮೆದ. ಅವರು ಸರ್ ಅಂದ್ರಂತ, ಕೈ ಮುಗಿತೀನಿ, ನಾ ಕಲ್ಸಿನಂತ ಯಾರು ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಡ್ರಿ ನೀವು. ನಾನು ನಿಮಗೆ ಕಲಿಸಿನಂತ ನನ್ನ ಹೆಸರು ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಪ್ಪ, ಪುಣ್ಯವಂತರದಿರಿ ನೀವು. ನಮ್ಮ ಯಜ್ಞ ಕರ್ಮಗಳು. ಆದರೆ ಋಷಿ ಹೇಳೋದು, ಯಜ್ಞ ಕರ್ಮಗಳನ್ನು ಮಾಡಬೇಕು ಮನುಷ್ಯ. ಉಸಿರು ಇರುವವರೆಗೆ ದೇವ ಪ್ರೀತಿ ಪಡಬೇಕು. ನಾವು ಮಾಡುವ ಕೆಲಸ ನೋಡಿ, ದೇಶ ಪ್ರೀತಿ ಪಡಬೇಕು, ನಿಸರ್ಗ ಪ್ರೀತಿ ಪಡಬೇಕು. ಅಷ್ಟು ಒಳ್ಳೆಯ ಕಾರ್ಯಗಳನ್ನು ಮನುಷ್ಯ ಮಾಡ್ತಾ ಇರಬೇಕು. ಈಗೊಬ್ಬ ರೈತ ಇರ್ತಾನೆ ಹೊಲದಾಗ. ರೈತ ನೀವು ನೋಡ್ರಿ, ಒಬ್ಬ ರೈತ ಹತ್ತಿ ಬಿತ್ತಿರ್ತಾನೆ. ಅವ ತನ್ನ ಬೆನ್ನು ಕರ್ರಗೆ ಮಾಡಿಕೊಂಡು, ತನ್ನ ಮುಖ ಕರ್ರಗೆ ಮಾಡಿಕೊಂಡು ಹತ್ತಿ ಬೆಳೆದು, ಬ್ಯಾರೆ ತನ್ನ ಬೆನ್ನು ಕರ್ರಗಾಗೈತಿ, ತನ್ನ ಮೈ ಕರ್ರಗಾಗೈತಿ, ಆದ್ರೆ ಇನ್ನೊಬ್ಬರ ಮೈ ಮೇಲೆ ಬೆಳೆ ಬಟ್ಟೆ ಇರಲಿ ಅಂತ ದುಡಿತಾನಲ್ಲ, ಇದು ಯಜ್ಞ ಕರ್ಮ ಅಲ್ಲೇನೆ ಹೇಳಿ. ಇದು ಯಜ್ಞ ಕರ್ಮವೇ. ಈಗ ನೀವು ಬ್ಯಾಸಿಗೆಗೆ ಹೋಗ್ತಿರ್ತೀರಿ, ಹೋಗುವಾಗ ನಡ್ಕೊಂತ ಹೋಗುವಾಗ ಬಿಸಿಲು, ಏಪ್ರಿಲ್ ತಿಂಗಳ, ನಿಮ್ಮ ಪಾದರಕ್ಷೆಯ ಉಂಗುಟ ಕಿತ್ತಿತ್ತು. ನೀವೇನು ಕೈಯಾಗ ಹಿಡ್ಕೊಳ್ದಲ್ಲ, ಹಂಗ ಕಾಲಿನೇ ಎಳ್ಕೊಂತ ಹೋಗ್ತೀರಿ. ಅಲ್ಲೇ ದಾರಿ ಬದಿಯೊಳಗೊಬ್ಬ ಛತ್ರಿ ಹಿಡ್ಕೊಂಡು, ನಿಮ್ಮ ಪಾದರಕ್ಷೆ ನೀವ ಕೈಯಾಗ ಹಿಡ್ದಿಲ್ಲ, ದಾರಿಯೊಳಗೆ ಪಾದರಕ್ಷೆ ಹೊಲಿಯುವ ವ್ಯಕ್ತಿ ನಿಮ್ಮ ಪಾದರಕ್ಷೆ ತನ್ನ ಕೈಯಾಗ ತಗೊಂಡು ಅದನ್ನು ಹೊಲಿಗೆ ಹಾಕಿ ನಿಮ್ಮ ಕಾಲಾಗಿಟ್ಟು ನಿಮ್ಮ ಪ್ರಯಾಣ ಸುಖಕರವಾಗಲಿ ಅಂತ ಹೇಳ್ತಾನಲ್ಲ. ಮತ್ತು ಇದು ಯಜ್ಞ ಕರ್ಮ ಅಲ್ಲೇನಿದು? ಇದು ಯಜ್ಞ ಕರ್ಮವೇ. ಈಗೊಬ್ಬ ತಾಯಿ ಇರ್ತಾಳ. ತಾಯಿ ಕುಡುಕ ಗಂಡನನ್ನು ಕಟ್ಕೊಂಡು, ಮಕ್ಕಳು ಸಣ್ಣ ಅದಾವ, ಗಂಡ ನೋಡಿದ್ರೆ ಕುಡಿತೈತಿ, ದುಡಿದಿಲ್ಲ. ಆಕಿಗೆ ಇವನ ರೊಕ್ಕ, ಈಕಿನ ಅವನಿಗೆ ರೊಕ್ಕ ಕೊಡ್ಬೇಕು ಕುಡ್ಯಾಕ, ಅದಕ್ಕೂ ಜಗಳ ಆಡ್ತೈತದ. ತವ್ರ ಮನೆಯವ್ರಿಗೆ ಈ ದುಃಖ ಹೇಳಂಗಿಲ್ಲ, ಇದಕ್ಕೆ ಹೇಳಿದ್ರೆ ತಿಳ್ಕೊಳ್ಳಂಗಿಲ್ಲ. ತವ್ರ ಮನೆಯವ್ರ ಮುಂದೆ ತನ್ನ ದುಃಖ ಹೇಳ್ಕೊಳ್ಳಕ್ಕಾಗೋದಿಲ್ಲ, ಇದಕ್ಕೆ ಹೇಳಿದ್ರೆ ತಿಳ್ಕೊಳ್ಳಕ್ಕಾಗೋದಿಲ್ಲ. 2 ಸಣ್ಣ ಮಕ್ಕಳನ್ನ ಇಟ್ಕೊಂಡು ಕನಸು ಕಟ್ಟ್ಯಾಳ, ನನ್ನ ಮಕ್ಕಳನ್ನ ಈ ಸಮಾಜದಾಗ ದೊಡ್ಡವರನ್ನ ಬೆಳೆಸಬೇಕನ್ನುವ ಸಂಕಲ್ಪ ಐತೆಲ್ಲ. ಇದು ಯಜ್ಞ ರೂಪ ಕರ್ಮ ಅಲ್ಲೇನಿದು? ಹಾಗಿದ್ರೆ ಇದು ಸಹಿತ ಯಜ್ಞವೇ. ಇದು ಯಾವುದು ಯಜ್ಞ ಇಲ್ಲ ಹೇಳಿ ಇಲ್ಲಿ? ನಾವೆಲ್ಲ ಆ ಜಯಂತಿ, ಈ ಜಯಂತಿ, ಹುಟ್ಟು ಹಬ್ಬಗಳನ್ನು ಮಾಡ್ತೇವೆ. ಅಬ್ದುಲ್ ಕಲಾಂ ಅವರು ಕೆಲವು ಜನ ಹೋದ್ರಂತೆ, ನಿಮ್ಮ ಹುಟ್ಟು ಹಬ್ಬ ಮಾಡ್ತೇವೆ. ಏನು ಮಾಡ್ತೀರಿ? ಇಲ್ಲ, ನಿಮ್ಮ ಹುಟ್ಟು ಹಬ್ಬ ಮಾಡ್ಬೇಕು, ಅವತ್ತು ರಜೆ ಕೊಟ್ಟು ನಿಮ್ದೊಂದು ಕಾರ್ಯಕ್ರಮ ಮಾಡ್ತೀವಿ. ಅವಾಗ ಅಬ್ದುಲ್ ಕಲಾಂ ಅವ್ರು ಹೇಳಿದ್ರಂತ,
ನನ್ನ ಹುಟ್ಟು ಹಬ್ಬ ಮಾಡಂಗಿತ್ತಂದ್ರೆ ರಜಾ ಕೊಟ್ಟು ಹುಟ್ಟು ಹಬ್ಬ ಮಾಡಬೇಡ್ರಿ, ದೇಶಕ್ಕಾಗಿ 1 ತಾಸು ಹೆಚ್ಚಿಗೆ ಕೆಲಸ ಮಾಡ್ರಿ, ಅದು ನನ್ನ ಹುಟ್ಟು ಹಬ್ಬ. ಅದು ಇದು ಯಜ್ಞ ರೂಪ ಕರ್ಮ. ಇದು ಯಜ್ಞ ಅಲ್ಲೇನು? ಇದು ಸಹಿತ ಯಜ್ಞವೇ ಇದು. ಈಗ ಆಫೀಸ್ನಾಗ ನಾವು ಕೆಲಸ ಮಾಡ್ತೀವಿ. ಆಫೀಸ್ನಾಗ ಹೆಂಗೆ ಕೆಲಸ ಮಾಡೋದು? ಆಫೀಸ್ನಾಗ ಮಾಡುವ ಕೆಲಸ ಯಾವಾಗ ಯಜ್ಞ ಆಗ್ತೈತಿ ಅಂದ್ರೆ, ನಾವೇನು ತಿಳ್ಕೊಂತೀವಿ, ನಾವು ಯಾಕೆ ಕೆಲಸ ಮಾಡ್ತೀವಿ ಅಂದ್ರೆ ಮ್ಯಾಲಿನವ್ರು ನೋಡ್ತಾರಂತ ಮಾಡ್ತೀವಿ. ಆಫೀಸ್ನಾಗ ಹೆಂಗೆ ಮಾಡ್ತೀವಿ? ಮ್ಯಾಲಿನವ್ರು ನೋಡ್ತಾರಂತ ಮಾಡ್ತೀವಿ. ಬರೇ ಮ್ಯಾಲಿನವ್ರು ನೋಡ್ತಾರಂತ ಮಾಡಿದ್ರೆ ನಾವು ಮಾಡುವ ಕರ್ಮ ಯಜ್ಞ ಆಗೋದಿಲ್ಲ. ಮ್ಯಾಲಿನವ್ರು ಮ್ಯಾಲ ಕುಂತಾನಲ್ಲ ಅವ ನೋಡ್ತಾನಂತ ಮಾಡಿದ್ರೆ ಅದು ಯಜ್ಞ ಆಗ್ತೈತೆ ಅಷ್ಟೆ. ಮ್ಯಾಲ ಕುಂತವ ನೋಡ್ತಾನಂತ ಮಾಡಬೇಕು. ನಮ್ಮದು ಯಾರ ನೋಡ್ತಾರಂತ ಮಾಡ್ತೀವಿ ಅಷ್ಟೇ. ಒಬ್ರು ಆಫೀಸರ್ ರಿಟೈರ್ಡ್ ಆದ್ರೆ ಏನು ಅರ್ಧ ಸಂಬಳ ಬರ್ತೈತಿಲ್ಲ ಅವ್ರಿಗೆ. ಅವರೊಬ್ಬರು ಸ್ನೇಹಿತರಿಗೆ ಹೇಳಿದ್ರಂತ, ನಮಗೆ ಈಗ ಅರ್ಧ ಸಂಬಳ ಬರಕತ್ತೈತಿ ನೋಡ್ರಿ. ಅಲ್ರಿ ಸರ್, ಮತ್ತೆ ರಿಟೈರ್ಡ್ ಆಗ್ಯಾರಲ್ಲ. ಅಲ್ಲಿ ರಿಟೈರ್ಡ್ ಆದ್ರೆ ಏನಾತ್ರಿ, ಅರ್ಧ ಯಾಕೆ ಬರ್ಬೇಕು ಸಂಬಳ? ಅಲ್ಲಿ ರಿಟೈರ್ಡ್ ಆದ್ರೆ ಏನೋ ಕೆಲಸನ ಮಾಡಂಗಿಲ್ಲ ಅಲ್ಲ ಸರ್, ಈಗ ಯಾಕೆ ಬರ್ಬೇಕು? ಅಲ್ಲ, ಮೊದಲು ಏನೂ ಮಾಡ್ತಿದ್ದಿಲ್ರಿ ನಾವು, ಅವಾಗ ಪೂರ ಕೊಡ್ತಿದ್ರು ನಮಗೆ. ಮೊದಲು ಏನು ಮಾಡಿಲ್ಲ ನಾವು, ಆದರೂ ಪೂರ ತಗೊಂಡಿವಿ. ಈಗ ಏನಾಗೈತೆ ನನಗೆ ಗೊತ್ತಿಲ್ಲ ಮಗ. ನಮ್ಮ ಯಜ್ಞ ರೂಪ ಕರ್ಮಕ್ಕೂ ಕಲಾಮನಂಥ ಪುಣ್ಯಾತ್ಮನ ಯಜ್ಞ ಕರ್ಮಕ್ಕೂ ವ್ಯತ್ಯಾಸ ಐತಲ್ಲ. ಯಜ್ಞ ರೂಪ ಕರ್ಮಗಳನ್ನು ಮಾಡಬೇಕು. ಒಡಿಸ್ಸಾದೊಳಗ ಒಂದು ಗುಮ್ಸಾಹಿ ಅಂತ ಒಂದು ಸಣ್ಣ ಊರ, ಗುಮ್ಸಾಹಿ. ಅಲ್ಲಿ ಒಬ್ಬ ಜಲಂಧರ ನಾಯಕ್ ಅಂತ ಒಬ್ಬ ಕಾಡು ಮನುಷ್ಯ, ಸಾಲಿ ಕಲೀಲಾರ್ದವ. ಅದು ಗುಡ್ಡಗಾಡು ಪ್ರದೇಶ. ಆ ಊರಿಗೆ ದಾರಿ ಇರಲಿಲ್ಲ, ಆ ಮಕ್ಕಳಿಗೆ, ಸಾಲಿಗೆ ಹೋಗೋ ಮಕ್ಕಳಿಗೆ ದಾರಿ ಇರಲಿಲ್ಲ. ಜಲಂಧರ ನಾಯಕ್ ಅನ್ನುವಂಥ ಒಬ್ಬ ಮನುಷ್ಯ 8 ವರ್ಷಗಳ ಕಾಲ ಒಬ್ಬನೇ ಸಲ್ಕಿ ಗುದ್ಲಿ ತಗೊಂಡು ಆ ಊರಿಗೆ ರೋಡ್ ಮಾಡಿ ಮಕ್ಕಳಿಗೆ ಸಾಲಿಗೆ ದಾರಿ ಮಾಡಿ ಕೊಟ್ಟಿದ್ದು. ಇದು ಯಜ್ಞ ರೂಪ ಕರ್ಮಲ್ಲೇನು? ಇದು ಸಹಿತ ಯಜ್ಞವೇ. ಅಂದ್ರೆ ನಿಸರ್ಗಕ್ಕ ಜಗತ್ತಿಗೆ ಮಾಡುವ ಒಳ್ಳೆಯ ಕೆಲಸಗಳೆಲ್ಲವೂ ಯಜ್ಞ ಕರ್ಮಗಳು. ನಮ್ಮಲ್ಲಿ ಒಂದು ಕುಣಿಕೇರಿ ಅಂತ ಐತಿ, ಕುಣಿಕೇರಿ. ಅಲ್ಲೊಬ್ಬ ಅಜ್ಜಿ ಅದಾಳ, ಅಕ್ಕಿ ಹೆಸರು ಹುಚ್ಚಮ್ಮ ಅಂತ. ಅಕ್ಕಿ ಯಜಮಾನ್ ತೀರ್ಕೊಂಡಾನ, ಮಕ್ಕಳಿಲ್ಲ ಆಕೆಗೆ. ಆ ಊರಿಗೆ ಒಂದು ಹೈಸ್ಕೂಲ್ ಬಂತು ಕುಣಿಕೇರಿಗೆ. ಯಾರೂ ಭೂಮಿ ಕೊಡಲಿಲ್ಲ ಅಲ್ಲಿ. ಈಗ ಅಲ್ಲಿ 60-70 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿಗೆ ಎಕರೆ, 1 ಎಕರೆ ಹೊಲ. ಊರಿಗೆ ಹೈಸ್ಕೂಲ್ ಬಂತು, ಊರನವ್ರು ಯಾರೂ ಕಿಮ್ಮತ್ತಿನ ಹೊಲ ಕೊಡಲಿಲ್ಲ. ಈ ಮುದುಕಿ ಹುಚ್ಚಮ್ಮ ಊರು ಮುಂದಿನ ತನ್ನ 2 ಎಕರೆ ಮಕ್ಕಳ ಸಾಲಿಗಂತ ಕೊಟ್ಟು, ಈಗ ಅದೇ ಸಾಲಿಯೊಳಗೆ ಆ ಮಕ್ಕಳಿಗೆ ಬಿಸಿ ಊಟ ಮಾಡ್ಕೊಂತ ಅಲ್ಲೇ ಸಾಲ್ಯಾಗ ಅದಾಳಕ್ಕಿ. ಇದು ಯಜ್ಞ ಅಲ್ಲೇನು? ಇದು ನಾವೇನು ತಿಳ್ಕೊಂಡಿವಿ? ಮಕ್ಕಳು, ಈಗ ಎಷ್ಟೋ ಜನರಿಗೆ ತಾಯಂದ್ರಿಗೆ ಮಕ್ಕಳಾಗಿರೋದಿಲ್ಲ. ನಾವೇನು ತಿಳ್ಕೊಂಡಿವಿ? ನಮ್ಮ ಹೊಟ್ಟ್ಯಾಗ ಹುಟ್ಟುತ್ತಾವ ಮಕ್ಕಳು ಅಂತ ತಿಳ್ಕೊಂಡಿವಿ. ಮಕ್ಕಳು ಹೊಟ್ಟ್ಯಾಗ ಹುಟ್ಟೋದಿಲ್ಲ, ಮಕ್ಕಳು ಹೃದಯದೊಳಗೆ ಹುಟ್ಟುತ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಷ್ಟೆ. ಇದು ಯಜ್ಞ ರೂಪ ಕರ್ಮ. ಅಂದ್ರೆ ಮನುಷ್ಯ ಮಾಡುವ ಕರ್ಮಗಳೆಲ್ಲವೂ ದೇವ ಪ್ರೀತ್ಯರ್ಥಕವಾಗಿರಬೇಕು, ದೇವನಿಗೆ ಪ್ರೀತಿ ಬರುವಂತಿರಬೇಕು, ನಿಸರ್ಗಕ್ಕೆ ಪ್ರೀತಿ ಬರುವಂತಿರಬೇಕು, ದೇಶ ಪ್ರೀತಿ ಪಡುವಂಥ ಕೆಲಸ ಇರಬೇಕು, ಜನ ಪ್ರೀತಿ ಪಡುವಂಥ ಕೆಲಸ ಇತ್ತು ಅಂದ್ರೆ ನಿಸ್ವಾರ್ಥ ಭಾವದಿಂದ ಮಾಡುವ ಕರ್ಮಗಳಿಗೆಲ್ಲ ಯಜ್ಞ ಕರ್ಮಗಳು ಅಂತ ಕರೀತಾರೆ. ಅದಕ್ಕೆ ಯಜ್ಞ ಶಿಷ್ಟಾಸಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ಕಿಲ್ಬಿಷ ಅಂದ್ರೆ ಈಗ ನೀವು ಈ ಭಾಷೆ ಬಳಸ್ತಿರಲಿಲ್ಲ, ಕಿಲ್ಬ್ ಹತ್ತೈತೆ ಅಂತಿರಲ್ಲ. ಈ ಕಂಚಿಂದು ತಾಮ್ರದ ಇದಕ್ಕೆ ಕಿಲುಬ್ ಹತ್ತೈತೆ ಅಂತಿರಲ್ಲ, ಈ ಕಡೆನೆ ಬಳಸ್ತಾರೆ ಜಾಸ್ತಿ ಇದು ಶಬ್ದ, ಕಿಲುಬ್ ಹತ್ತೈತೆ ಅಂತ. ಕಿಲುಬ್ ತೊಳಿಬೇಕಾದ್ರೆ ಏನು ಮಾಡಬೇಕು? ಹುಣಸೆ ಹಣ್ಣ, ಉಪ್ಪ ಎಲ್ಲ ತೊಗೊಂಡು ತೊಳೆದ್ರ ಕಿಲುಬ್ ಹೋಗೈತಿ. ಹಂಗ ಈ ಮನಸ್ಸಿಗೆ ಏನೈತಲ್ಲ, ಇದು ಪಾಪ ಕರ್ಮಗಳಿಂದ ಇದಕ್ಕೂ ಕಿಲುಬ್ ಹತ್ತಿರ್ತೈತಿ. ಇದಕ್ಕೆ ಈ ಮನಸ್ಸಿಗೆ ಹತ್ತಿದ ಪಾಪ ಕರ್ಮದ ಕಿಲುಬ್ ಹೋಗ್ಬೇಕಾಗಿತ್ತಂದ್ರೆ ಏನೂ ಉಪಾಯ ಇಲ್ಲ, ಪುಣ್ಯ ಕರ್ಮಗಳನ್ನೇ ಮಾಡಬೇಕು. ಪುಣ್ಯ ಕರ್ಮದಿಂದ ಈ ಕಿಲುಬ್ ಹೋಗ್ತೈತೆ ಅಷ್ಟೆ. ಭುಂಜಂತೆ ತೇ ತ್ವಗಂ ಪಾಪ ಏ ಪಚಂತೆ ಆತ್ಮತ್ಮನಃ. ಅಂದ್ರ ಪುಣ್ಯ ಯಜ್ಞರೂಪ ಕೆಲಸಗಳನ್ನು ಯಾರು ಮಾಡ್ತಾರ, ಯಜ್ಞರೂಪ ಕೆಲಸಗಳನ್ನು ಮಾಡುವವರು ಪುಣ್ಯದ ಫಲ ಪಡೀತಾರ. ಯಾರು ಕೇವಲ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾರಲ್ಲ, ಅದು ಪಾಪವನ್ನೇ ಊಟ ಮಾಡ್ದಂಗ ಅಂತ ಋಷಿ ಹೇಳ್ತಾನದು.
ಅದಕ್ಕೆ ನಾವು ಮಾಡುವ ಕೆಲಸಗಳೆಲ್ಲವೂ ಅದು ಯಜ್ಞ ಆಗಿರಬೇಕು. ಯಜ್ಞ ಇದರ ಅರ್ಥ ನಿಸ್ವಾರ್ಥದಿಂದನೂ ಕೆಲಸ ಮಾಡಬೇಕು ಅಂತ. ಈಗೊಂದು ಗುಡಿ ಮುಂದೆ ಹೂವು ಮಾರ್ತಿದ್ರ ನೀನು 98 ಹೂವು ರೊಕ್ಕಕ್ಕೆ ಮಾರ್ಕೋ ಪ್ರಶ್ನೆ ಇಲ್ಲ, 2 ಹೂವು ದೇವರ ಇದನ್ನೆಲ್ಲ ಅವಕಾಶ ಕೊಟ್ಟಿಲ್ಲ ಅಂತ ಪ್ರೇಮಪೂರ್ಣವಾಗಿ ಅವನ ಪಾದಕ್ಕೆ ಅರ್ಪಿಸಬೇಕು. ಇದು ಯಜ್ಞ ರೂಪ ಕರ್ಮ. ಇದು ಯಜ್ಞ ರೂಪ ಕರ್ಮಗಳನ್ನು ನಾವು ಮಾಡಬೇಕಂತ. ಇದನ್ನು ಮಾಡುವುದೇ ಮನುಷ್ಯ ಜೀವನದ ಶ್ರೇಷ್ಠತೆ. ಇದು ಯಾವ್ಯಾವ ಯಜ್ಞಗಳನ್ನು ಮಾಡಬೇಕು, ಎಷ್ಟು ಯಜ್ಞಗಳನ್ನು ಮಾಡಬೇಕು ಅಂದ್ರೆ ಇಲ್ಲಿ 5 ಯಜ್ಞಗಳನ್ನು ಹೇಳ್ತಾರೆ. ಒಂದು ದೇವಯಜ್ಞ, ಒಂದು ಭೂತಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಅತಿಥಿ ಯಜ್ಞ. ಅಂದ್ರೆ ಇವೆಲ್ಲ ಋಣರೂಪ ಕರ್ಮಗಳು. ನಾನು ಈ ಪ್ರಪಂಚಕ್ಕೆ ಬರುವಾಗ ಏನೇನು ತಂದಿಲ್ಲ, ನಾನಿನ್ನೆಲ್ಲ ಪಡ್ಕೊಂಡಿದ್ದು ದೇವರು ಇದನ್ನು ಕೊಟ್ಟ, ನಾನು ನಿಸರ್ಗ ಇದನ್ನು ಕೊಟ್ಟೈತೆಲ್ಲ ಹೊಳ್ಳಿ ಮುಟ್ಟಿಸಿ ಹೋಗ್ಬೇಕು. ಋಣರೂಪ ಕರ್ಮಗಳು, ಯಜ್ಞರೂಪ ಕರ್ಮಗಳಂದ್ರೆ ಏನು ಅಂದ್ರೆ ಸಾಲಗಾರಾಗಿ ಬಂದೀವಿ ನಾವೆಲ್ಲ. ಈಗಿಲಿಕ್ಕೆ ಸಾಲಗಾರರಾಗಿ ಬಂದ ಮೇಲೆ ಸಾಲ ಮುಟ್ಟಿಸಿ ಹೋಗ್ಬೇಕೋ ಬೇಡೋ. ಈಗ ನೀವೊಂದು ಬಾಡಿಗೆ ಮನೆಯಾಗ ಇರ್ತೀರಿ, ಬಾಡಿಗೆ ಮನೆಯಾಗಿದ್ರೆ ಬಾಡಿಗೆ ತಗೊಳ್ಳಾರ್ದಂಗೆ ಇರ್ತಾರ ಓನರ್, ನಿಮಗೆ ರೆಂಟ್ ಕೊಡಬೇಕೋ ಬೇಡೋ. ಮತ್ತು ಈ ಜಗತ್ತನ್ನೋದು ವಿ ಆರ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್. ಇದೊಂದು ಬಾಡಿಗೆ ಮನೆ ಐತಿ, ನಾವೇನೂ ಇಲ್ಲ, ಯಾರೋ ಒಂದು ಮನೆ ಕಟ್ಟಿಟ್ಟಾನ, ನಾವು ಬಂದೀವಿ ಅಷ್ಟೆ. ನಮ್ದು ಹೆಂಗೈತಿ ಅಂದ್ರೆ ಮನೆ ಕಟ್ತೀವಿ, ಎಲ್ಲ ಬೆಡ್ರೂಮ್ ಮಾತ್ರ ಮಸ್ತ್ ದೊಡ್ಡದು ಇಟ್ಕೊಂಡಿರ್ತೀವಿ, ಅಡಿಗೆ ಮನೆ ದೊಡ್ಡದಿರ್ತೈತಿ, ಕೂಡು TV ಹಾಲ್ ದೊಡ್ಡದಿರ್ತೈತಿ. ಆ ದೇವ್ರ ಕೋಲಿ ನೋಡಿದ್ರೆ ಇಷ್ಟ 3/2.5. ಅಲ್ಲಿ ಹೋಗಿ ಹೊಳ್ಳಾಕ್ ಬರೋದಿಲ್ಲ, ಸೀದಾ ಹೋಗಿ ಹಿಂಬರಿಕೆನೆ ಬರ್ಬೇಕು. ಹಂಗ ಅಷ್ಟು ಸಣ್ಣದ ದೇವ್ರ ಕೋಲಿ. ಮತ್ತು ಬಂದವರಿಗೆಲ್ಲ ತೋರಿಸ್ತಿರ್ತೀವಿ, ಇದು ನನ್ನ ಮನೆ, ಇದು ಬೆಡ್ರೂಮು, ಇದು ಊಟದ ಮನೆ, ಇದು ಅಡಿಗೆ ಮನೆ, ಮತ್ತು ಇದು ಐತಲ್ಲ ದೇವರಿಗೊಂದು ಮನೆ ಕಟ್ಟಿಸಿ ನೋಡಂತ. ಅಲ್ಲ ಮಜಾ ಹೆಂಗೈತಿ ಹೇಳೋದು, ದೇವರಿಗೊಂದು ಮನೆ ಕಟ್ಟಿಸಿ ನೋಡಂತ. ಅಲ್ಲ ಮನುಷ್ಯನ ಭ್ರಮೆ, ತಾನೇ ದೇವರ ಮನೆಯೊಳಗಿದ್ದು ದೇವರಿಗೊಂದು ಮನೆ ಕಟ್ಟಿಸಿನಂತ ಹೇಳುವ ಭ್ರಮಾತ್ಮಕ ಜಗತ್ತಿನಲ್ಲಿ ಮನುಷ್ಯ ಬದುಕಿದ ಮೇಲೆ ಯಾವಾಗಿವ ಯಜ್ಞ ರೂಪ ಕರ್ಮಗಳನ್ನು ಮಾಡೋದು? ಅದಕ್ಕೆ ಋಷಿಗಳು ಸ್ವಲ್ಪ ಯಜ್ಞ ಮಾಡು. ಯಾವ ಯಜ್ಞ ಮಾಡು ಅಂದ್ರೆ ದೇವಯಜ್ಞ ಮೊದಲಿರುವುದು. ದೇವಯಜ್ಞ ಅಂದ್ರೆ ದೇವರ ಋಣದಾಗ ಅದೇವಿಲ್ಲ ನಾವು, ದೇವರ ಋಣ ತೀರಿಸ್ಬೇಕು ಮೊದಲು ಮನುಷ್ಯ. ಯಜ್ಞ ಅಂದ್ರೆ ಇಷ್ಟ ತಿಳ್ಕೊಳ್ರಿ, ಋಣರೂಪ ಕರ್ಮಗಳು ಅಂದ್ರೆ ನಾವು ಅಂತೀವಿಲ್ಲ ಇನ್ನೊಬ್ಬರದ ಋಣದಾಗಿರಬಾರ್ದು ಅಂತೀವಿಲ್ಲ, ಅದನ್ನು ಮಾಡೋದೀಗ ಅಷ್ಟೇ. ದೇವರ ಋಣದಾಗದಾನ ಮನುಷ್ಯ. ಯಾಕಂದ್ರೆ ದೇವರ ಋಣದಾಗ ಯಾಕದಾನ ಮನುಷ್ಯ ಅಂದ್ರೆ, ಈಗ ನೀವು ನೋಡಿ, ತಾಯದಾಳ, ನೀವು ಒಂದು ಚಾಕು ತಗೊಂಡು ಆಪರೇಷನ್ ಮಾಡಕ್ ಹೋದಾಗ ಒಂದು ಬ್ಲೇಡ್ ತಗೊಂಡು ತಾಯಿ ಎದಿ ಕೊಯ್ರಿ, ಏನು ಬರ್ತೈತಿ? ರಕ್ತ ಬರ್ತೈತೆ ಇಲ್ಲ, ಮಾಂಸ ಬರ್ತೈತೆ ಇಲ್ಲ. ತಾಯಿಯ ಎದಿ ಕೊಯ್ದ್ರ ರಕ್ತ ಮಾಂಸ ಬರ್ತೈತಿ. ಈ ಕೀವು ರಕ್ತ ಮಾಂಸದ ಮಧ್ಯದೊಳಗೆ ಮಧುರವಾದ ಅಮೃತದ ಹಾಲಿಟ್ಟು ಕಳಿಸಿದವನು ಯಾರಿರಬಹುದು? ಯಾರೋ ಒಬ್ಬ ಕಳಿಸಾನಿಲ್ಲ. ಇದನ್ನು ಕೊಯ್ದ್ರ ರಕ್ತ ಬರ್ತೈತಿ, ಆದ್ರೆ ಮಗು ಕುಡಿದ್ರ ಅಮೃತದ ಹಾಲು ಬರ್ತೈತಲ್ಲ. ಈ ರಕ್ತ ಮಾಂಸದ ಮಧ್ಯದೊಳಗೆ ಮಧುರತೆಯನ್ನು ತುಂಬಿಟ್ಟವನ್ ಯಾರಿರಬಹುದು? ಯಾರಿರಬಹುದು? ಇದನ್ನು ನೀವು ಊಟ ಮಾಡ್ರಿ, ಉಂಡಿದ್ದು ಫುಡ್ ಬ್ಲಡ್ ಆಗುತ್ತಿಲ್ಲ. ಎಲ್ಲ ಫ್ಯಾಕ್ಟ್ರಿಗಳದಾವ ಜಗತ್ತಿನೊಳಗೆ. ಉಂಡು ಫುಡ್ ಬ್ಲಡ್ ಆಗೋ ಫ್ಯಾಕ್ಟ್ರಿ ಯಾವಾದರ ಐತನ? ದೇಹ ಒಂದೇ. ಇದನ್ನು ನಿರ್ಮಾಣ ಮಾಡಿದವನು ಯಾರಿರಬಹುದು ಹೇಳಿ? ಮತ್ತು ಅವನ ಋಣ ನಮ್ಮ ಮ್ಯಾಲ ಐತೋ ಇಲ್ಲ? ಇಷ್ಟೆಲ್ಲ ಮಾಡ್ಯಾನಲ್ಲ. ಭೂಮಿ ಐತಿ, ಭೂಮಿ, ಮಳಿ ಒಂದೇ, ಭೂಮಿ ಒಂದೇ, ಮಣ್ಣು ಒಂದೇ, ಮಲ್ಲಿಗೆಯ ವಾಸನೆಗಳು ಭಿನ್ನ ಭಿನ್ನ. ಮಣ್ಣಿನೊಳಗೆ ಮಲ್ಲಿಗೆಯನ್ನು ಅರಳಿಸಿದವನು ಯಾರಿರಬಹುದು ಹೇಳಿ? ಮಣ್ಣೊಳಗೆ ಮಲ್ಲಿಗೆ ಅರಳಿಸಿ ಕೊಟ್ಟಾನೋ ಇಲ್ಲ ನಮಗೆಲ್ಲ? ಮಣ್ಣು ಒಂದೇ, ನೀರೊಂದೇ, ಮೋಸಂಬಿಯೊಳಗೆ ಹುಳಿ, ಹಲಿಸಿನೊಳಗೆ ಸಿಹಿ, ತೆಂಗಿನೊಳಗೆ ತಿಳಿ, ನೀರು ತುಂಬಿಟ್ಟು ಕಳಿಸಿದವನು ಯಾರಿರಬಹುದು? ಇದನ್ನೆಲ್ಲ ಕೊಟ್ಟನಲ್ಲ. ಕೊಟ್ಟವನಿಗೊಂದಿಷ್ಟು ಬೇಕಲ್ಲ. ಅವನು ಋಣ ತೀರಿಸಬೇಕಾದ್ರೆ ಏನಾರು ತೀರ್ಸಕ್ಕಾಗ್ತೈತಿ? ಏನೂ ಇಲ್ಲ. ಸುಮ್ಮನೆ ಅವನದೊಂದಿಷ್ಟು ನೆನಹು, ನೀ ಕೊಟ್ಟಿಯಪ್ಪ, ನಿನ್ನೆ ಋಣದಾಗ ಅದೀನಿ ಅನ್ನುವ ಸ್ಮರಣೆ ಇದ್ರೆ ಸಾಕು, ದೇವನ ಋಣ ಮುಟ್ಟತೈತಷ್ಟೆ. ನಿನ್ನ ಪ್ರಸಾದಪ್ಪ, ನಿನ್ನ ಕೊಟ್ಟಿ ಅನ್ನುವ ನೆನಹ ಬೇಕು, ಒಂದನೇದ್ದು. ಮತ್ತು ಎರಡನೇದ್ದು ಏನಂದ್ರೆ
ದೇವನ ಋಣ ಮುಟ್ಟಿಸುವುದು ಮೊದಲನೇದ್ದು ಅವನ ನೆನಹಿ ಇರಬೇಕು. ಎರಡನೇದ್ದೇನು ಅಂದ್ರೆ ಅವ ಏನು ಮಾಡಿಟ್ಟನಲ್ಲ ಈ ಜಗತ್ತು ಕೆಡಿಸಬಾರ್ದು. ಅವ ಏನು ಮಾಡಿಟ್ಟಾನ ಇದನ್ನು ಕೆಡಿಸಬೇಡ್ರಿ, ಇದನ್ನಷ್ಟೇ. ಈಗ ಬಹಳ ಮಂದಿ ಕೇಳ್ತಿರ್ತಾರ ನೋಡ್ರಿ, ಏನ್ರಿ ಮನುಷ್ಯ ಜೀವನದ ಉದ್ದೇಶ ಏನು ಅಂತ. ಅಲ್ಲಿ ಏನಿರ್ಬೋದು ಮನುಷ್ಯ ಜೀವನದ ಉದ್ದೇಶ ಏನಿರ್ಬೋದು? ಏನು ಮಾಡಬಹುದು ಹೇಳ್ರಿ ನೀವು? ಏನು ಮಣ್ಣು ನಿರ್ಮಾಣ ಮಾಡಬಹುದಾ? ಗಿಡ ನಿರ್ಮಾಣ ಮಾಡಬಹುದು? ಗಿಡ ಹಚ್ಚಬಹುದು, ಗಿಡ ನಿರ್ಮಾಣ ಮಾಡಬಹುದಾ? ಹೊಳೆಯ ಹಳ್ಳಗಳನ್ನು ನಿರ್ಮಾಣ ಮಾಡಬಹುದಾ? ಬೆಟ್ಟಗಳನ್ನು ನಿರ್ಮಾಣ ಮಾಡಬಹುದಾ? ಹಿಮಾಲಯವನ್ನು ನಿರ್ಮಾಣ ಮಾಡಬಹುದಾ? ಸೂರ್ಯ ಚಂದ್ರರನ್ನು ನಿರ್ಮಾಣ ಮಾಡಬಹುದಾ? ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ನಾವು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಮನುಷ್ಯ ಜೀವನದ ಉದ್ದೇಶ ಏನಂದ್ರೆ ನಾವೇನೂ ಮಾಡುವುದಿಲ್ಲ. ದೇವರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸ್ಲಾರ್ದಂಗಿರು, ಇದು ನಿಜವಾದ ಮಾನವನ ಉದ್ದೇಶ ಅಷ್ಟೆ. ದೇವರು ಮಾಡಿಟ್ಟಿದ್ದು ಕೆಡಸಕ್ಕೆ ಹೋಗಬೇಡ ಅಷ್ಟೆ. ಧರ್ಮ, ಯಜ್ಞ ರೂಪ, ಋಣದ ರೂಪ ಕರ್ಮಗಳನ್ನು ಮಾಡಬೇಕಷ್ಟೇ. ಏನು ರಾಬರ್ಟ್ ಪಾವೆಲ್ ಅಂತ ಒಬ್ಬ ತತ್ವಜ್ಞಾನಿ ಅದಾನ. ರಾಬರ್ಟ್ ಪಾವೆಲ್ ಅವನ ಹೆಸರು. ಅವ ಅಂತಾನ, ಲೀವ್ ದಿಸ್ ವರ್ಲ್ಡ್ ಬೆಟರ್ ದೆನ್ ಯು ಫೌಂಡ್ ಇಟ್. ನೀನು ಈ ಭೂಮಿಗೆ ಬಂದಾಗಿ ಜಗತ್ತು ಹೆಂಗಿತ್ತಲ್ಲ ಅದಕ್ಕಿಂತ ಚಲೋ ಮಾಡಿಬಿಟ್ಟು ಹೋಗುವಂತ. ಈಗ ನಾವಿಲ್ಲಿ ಪ್ರವಚನ ಕೇಳಕ್ಕೆ ಬಂದೀವಿ. ಬಂದಾಗ ಹೆಂಗಿತ್ತು, ನಾವೆದ್ದು ಹೋಗುವಾಗ ಇದಕ್ಕಿಂತ ಸ್ವಚ್ಛ ಇರ್ಬೇಕು ಈ ಜಗ. ಅದು ಇದು ತಿಂದು ಉಗುಳಿ ಒಗದು ನೀ ಪ್ಲಾಸ್ಟಿಕ್ ಒಗದು ಹೋಗಿಬಿಟ್ರಲ್ಲ. ನಮ್ಮ ಉದ್ದೇಶ ಏನು ಅಂದ್ರೆ ನಾವು ಯಾವುದೇ ಜಗದಾಗ ಕೂಡ್ಲಿ ನಾವು ಕುಂತ ಮೇಲೆ ನಾವು ಹೇಳುವಾಗ ನಾ ಬಂದಿದ್ದಕ್ಕಿಂತ ನಾನು ಚಲೋ ಮಾಡಿಟ್ಟು ಹೋಗ್ಬೇಕು, ಇದು ಜೀವನದ ಉದ್ದೇಶ ಅಂತ ಹೇಳ್ತಾನ ರಾಬರ್ಟ್ ಪಾವೆಲ್. ಎಷ್ಟು ಚಲೋ ಚಲೋ ಮಾತು ಹೇಳ್ಯಾರ ನೋಡಿ. ಕೇಳಕ್ಕೆ ಟೈಮ್ ಇಲ್ಲ ನಮಗೆಲ್ಲ. ಈಗ ಅಂದ್ರೆ ದೇವರ ಋಣ ತೀರಿಸಬೇಕಾಗಿತ್ತಂದ್ರೆ ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸಬೇಡ ಅಷ್ಟೆ. ಈಗ ನಾನು ಯಜ್ಞ ರೂಪ ಕರ್ಮ ಮಾಡಬೇಕು ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿಗೆ ಪ್ರಾಣ ಉಳಿಸ್ಬೇಕು. ಒಬ್ಬ ವ್ಯಕ್ತಿಗೆ ಪ್ರಾಣ ಉಳಿಸ್ಬೇಕು ಅಂತಂದ್ರೆ ಡಾಕ್ಟರ್ ಆಗಬೇಕಂತೇನಿಲ್ಲ. ಒಬ್ಬ ವ್ಯಕ್ತಿಗೆ ಪ್ರಾಣ ಉಳಿಸ್ಬೇಕಾಗಿತ್ತು ಅಂದ್ರೆ ಡಾಕ್ಟರ್ ಆಗಬೇಕಂತೇನಿಲ್ಲ. ಬರುವ ಆಂಬುಲೆನ್ಸಿಗೆ ದಾರಿ ಬಿಟ್ಟರೆ ಸಾಕು, ಇದು ಸಹಿತ ಒಂದು ಪುಣ್ಯ ರೂಪದ ಕೆಲಸ. ನಾವು ಅಡ್ಡ ಹಚ್ಕೊಂಡು ನಿಂದಿರ್ತೀವಿ, ಅಲ್ಲೇ ಕೆಟ್ಟಿರೋದಷ್ಟು. ಅಂದ್ರೆ ಮನುಷ್ಯ ಮಾಡುವ ಕಾರ್ಯ ಏನು ಅಂದ್ರೆ ಒಂದನೇದ್ದು ದೇವನ ಋಣ ಮುಟ್ಟಿಸಬೇಕಾಗಿದ್ರ ಒಂದನೇದ್ದು ಒಂದು ಸ್ವಲ್ಪ ನೆನಪಿರ್ಬೇಕು. ಮತ್ತು ಏನು ದೇವರು ಮಾಡಿಟ್ಟನಲ್ಲ ಈ ಜಗತ್ತನ್ನು ಕೆಡಿಸಬೇಡ, ಸ್ವಚ್ಛಿಡು ಇದನ್ನಷ್ಟು. ಇದನ್ನ ಸ್ವಚ್ಛಿಡು, ಕೆಡಿಸಬೇಡ. ಈಗ ಕೆರೆ ಇರ್ತಾವ ನೋಡ್ರಿ, ಕೆರೆಗೆ ಈ ಕುರಿ ನೀರು ಕುಡಿಯಕ್ಕೆ ಹೋಗ್ತೈತಿ. ಹೆಂಗೆ ಕುಡಿತೈತಿ ಅದು? ಸುಮ್ಮನೆ ಎರಡು ಕಾಲು ಕೆರೆಯಾಗ ಸಹಿತ ಹಿಡಿಯೋದಿಲ್ಲ, ಅದು ಮಡಿಸ್ತೈತಿ, ಮಡಿಸಿ ನೀರು ಕುಡಿತೈತಿ. ಅದ ಒಂದು ಆಕಳ ಎತ್ತ ಹೋತಂದ್ರೆ ಎರಡು ಕಾಲು ಸ್ವಲ್ಪ ಆ ಕೆರೆಯಾಗಿಟ್ಟು ನೀರು ಕುಡಿತೈತಿ. ಆಮೇಲೆ ಇದು ಹೋಗ್ತೈತಿ ನೋಡಿ, ಮೂರನೇದ್ದೊಂದೈತಿ. ಯಾವುದು? ಅದು ಎಮ್ಮೆ ಒಳಗೆ ಹೋತು ಅಂದ್ರೆ ತಾನೂ ಕುಡಿದಿಲ್ಲ, ಕುಡಿಯೋರಿಗೆ ಕೊಡಿಸ್ಬಿಡು, ಎಲ್ಲ ಗೊಡಗು ಮಾಡಿಟ್ಟು ಬರ್ತೈತಿ ನೋಡೋದು ಅಷ್ಟು. ನಾವು ಹೆಂಗ ನಮ್ಮ ಊರು ಅನ್ನೋದೇನೈತಲ್ಲ, ಇದೊಂದು ಸ್ವಚ್ಛ ತಿಳಿಯಾದ ಸರೋವರ ಇದ್ದಂಗಿದು. ನಾವು ಅನುಭವಿಸ್ಬೇಕು, ನಾವು ಕುಡಿಬೇಕು, ನಾವು ಬದುಕಬೇಕು, ಇನ್ನೊಬ್ಬರಿಗೆ ಬದುಕಕ್ಕೆ ಬಿಡಬೇಕು. ನಾವು ನಮ್ಮೂರನ್ನು ಕೆಡಿಸಬಾರದು. ಇದು ಧರ್ಮ, ಯಜ್ಞ ರೂಪ ಕರ್ಮ, ಇದು ಅಷ್ಟೆ. ಸ್ವಚ್ಛ ಇಡುದು ದೇವ್ರು ಏನು ಕೆಲಸ ಮಾಡ್ಯಾನಲ್ಲ, ಸ್ವಚ್ಛ ಇಡ್ಬೇಕಷ್ಟ. ಇದನ್ನು ಈಗ ಹೇಳಿಲ್ಲ, ದೇಶ ತುಂಬ ದಿವಸ ಹೇಳ್ತಾರಿಲ್ಲ ಸ್ವಚ್ಛ ಇಡ್ಬೇಕಂತಾರೆ. ಎಲ್ಲವೂ ಸ್ವಚ್ಛ ಇಡ್ತಿರ್ಬೇಕು. ಒಬ್ಬ ತಾಯಿ ಯಜಮಾನ ಮನ್ಸದ ಮೇಲೆ ಕುಂತಿದ್ದಂತ, ಕಸಬರಿಗೆ ತೊಗೊಂಬಂದ್ಲಂತ, ಕಸ ಹೊಡಿತೀನಿ ಹೇಳ್ರಿ. ಅವ ಬಂದು ಕುರ್ಚಿ ಮೇಲೆ ಕುಂತ, ಅಲ್ಲಿಗೆ ಬಂದ್ರವ್ರು, ಕಸ ಹೊಡಿತೀನಿ ಸರಿ ಅಂದ್ರು. ಪಡಸಾಲ್ಯಾಗ ಬಂದು ಕುಂತ, ಕಸ ಹೊಡಿತೀನಿ ಸರಿ ಅಂದ್ರವ್ರು. TV ಹಾಲಿಗೆ ಬಂದು ಕುಂತ, ಅಲ್ಲಿ ಕಸಬರಿಗೆ ತೊಗೊಂಡು ಕಸ ಹೊಡಿತೀನಿ ಸರಿ ಅಂದ್ರವ್ರು. ಇದು ಮುಂದೆ ಜೇಜಿ ಕಟ್ಟಿಗೆ ಬಂದು ಕುಂತ, ಅಲ್ಲಿ ಕಸಬರಿಗೆ ತೊಗೊಂಬಂದ್ರು, ಸರಿ ಕಸ ಹೊಡಿತೀನಿ ಸರಿ. ಮನೆ ಮುಂದೆ ಬೇನ್ ಗಿಡದ ಕಟ್ಟಿಗೆ ಕುಂತ, ಅಲ್ಲಿ ಬಂದ್ರವ್ರು, ಕಸ ಹೊಡಿತೀನಿ ಸರಿ ಅಂತ. 3 ಗಂಟೆ ಆಯ್ತು, ಫೋನ್ ಹಚ್ಚದ್ಲೆಮ್ಮ, ಎಲ್ಲಿದ್ದೀರಿ ಅಂತ. ಅಲ್ಲ, ಕಲಬುರಗಿಗೆ ಸರ್ದೀನಿ, ಕಸ ಹೊಡ್ಯೋದು ಮುಗಿದಿದ್ರು ಬರ್ತೀನಿ, ನಾನು ಸರ್ಕೊಂತ ಕಲಬುರಗಿಗೆ ಬಂದೀನಿ ನಾನು. ಸ್ವಚ್ಛಮೇವ ಜಯತೆ, ಸ್ವಚ್ಛ ಇರ್ಬೇಕಷ್ಟ. ದೇವ್ರು ಏನು ಮಾಡಿಟ್ಟನಲ್ಲ ಕೆಡಿಸಬೇಡ. ಒಂದನೇದ್ದು
ದೇವನ ಋಣ ತೀರಿಸುವುದಂದ್ರ ದೇವನ ನೆನಹು ಇರಬೇಕು. ಎರಡನೇದ್ದು ದೇವ್ರೇನು ಮಾಡಿಟ್ಟನ ಅದನ್ನು ಕೆಡಿಸಬೇಡ ಅಷ್ಟ. ಎರಡನೇದ್ದು ಭೂತ ಯಜ್ಞ. ಭೂತ ಅಂದ್ರ ಪಂಚಮಹಾಭೂತಗಳು, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶದವಲ್, ಮಣ್ಣು, ನೀರು, ಗಾಳಿ, ಬೆಳಕ, ಬೈಲ, ಇವು ಪಂಚಭೂತಗಳು ಅಂತ ಕರಿತೀವಿ ನಾವು. ಈ ಮನುಷ್ಯನ ದೇಹ ಐತಲ್ಲ, ಈ ಮನುಷ್ಯನ ದೇಹ ಎದರಿಂದಾಗೈತಿ ಅಂದ್ರೆ ಈ ಪಂಚಭೂತಗಳಿಂದಾಗೈತಿ. ಮಣ್ಣು, ನೀರು, ಗಾಳಿ, ಬೆಳಕ, ಬೈಲ. ಮನುಷ್ಯನ ದೇಹ ಏನೈತೆ ಅಂದ್ರೆ ಇದೊಂದು ಶೇರ್ ಮಾರ್ಕೆಟ್. ಇದು ಅಂದ್ರೆ ಇವು 5 ಕೂಡಿ ಇನ್ವೆಸ್ಟ್ ಮಾಡ್ಯಾವ ಇದ್ರಾಗ. ನಮ್ಮ ದೇಹ ಅಂದ್ರೆ ಏನೂ ಅಲ್ಲ, ಈ ಪಂಚಭೂತಗಳ ಇನ್ವೆಸ್ಟ್ಮೆಂಟ್, ಒಂದು ಪಾರ್ಟ್ನರ್ಶಿಪ್ ಕಂಪನಿ ಇದು. ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಏನಂತ ಬರೀತಾರೆ, ಪೇಪರ್ನಾಗ ಬರೀತಾರಲ್ಲ, ಪಂಚಭೂತಗಳಲ್ಲಿ ಲೀನವಾದರು ಅಂತ ಕೇಳಿರಿಲ್ಲ. ಪಂಚಭೂತಗಳಲ್ಲಿ ಲೀನವಾದರು ಅಂತ ಇದರ ಅರ್ಥ ಏನು ಅಂದ್ರೆ ಈ ಮಣ್ಣು, ನೀರು, ಬೆಂಕಿ, ಗಾಳಿ, ಬೈಲಿತ್ತಲ್ಲ, ಇವು ಕೂಡಿ ಇನ್ವೆಸ್ಟ್ ಮಾಡಿದ್ರು. ಯಾವಾಗಿದು ಕಂಪನಿ ಸರಿಗೆ ಉಳಿಲಿಲ್ಲಲ್ಲ, ತಮ್ಮ ಪಾರ್ಟ್ ತಕೊಂಡ್ಬಿಟ್ರೆ ಅವ್ರಷ್ಟ. ಮಣ್ಣಿನ ಪಾರ್ಟಿಗೆ, ನೀರಿನ ಪಾರ್ಟಿಗೆ, ಗಾಳಿ ಪಾರ್ಟಿಗೆ ಹೋತು ಅಂದ್ರೆ ಬಾಡಿ ಡಿಸಾಲ್ವ್ ಆತಷ್ಟ, ಕಂಪನಿ ಲಾಸ್ ಆತಂತ. ಅಂದ್ರೆ ದೇಹ ಅಂದ್ರೆ ಇದು ಒಂದು ಪಂಚಭೂತಗಳ ಇನ್ವೆಸ್ಟ್ಮೆಂಟ್ ಐತಿ. ಈ ದೇಹ ಮಣ್ಣು, ನೀರು, ಗಾಳಿ, ಬೆಳಕ, ಬಯಲಿನಿಂದ ಆಗೈತಲ್ಲ. ಯಾಕ ಮನುಷ್ಯ ಈ ನಿಸರ್ಗದ ಬಗ್ಗೆ ಕಾಳಜಿ ಇರಬೇಕು ಅಂದ್ರೆ, ಈ ನಿಸರ್ಗ ಕೆಟ್ಟತು ಅಂದ್ರೆ ಮನುಷ್ಯನು ಕೆಡತಾನೆ. ಯಾಕಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ಜಗತ್ತು ಈ ಪಂಚಭೂತಗಳಿಂದ ಈ ದೇಹ ಆಗೈತಿ ಅಂದ ಮೇಲೆ ಪಂಚಭೂತಗಳು ಕೆಟ್ಟು ಅಂದ್ರೆ ದೇಹವು ಕೆಡತೈತಿ. ಮಣ್ಣು ಕೆಟ್ಟತು, ಮನಸ್ಸು ಕೆಡತೈತಿ. ನೀರು ಕೆಟ್ಟತು, ದೇಹ ಕೆಡತೈತಿ. ಅಗ್ನಿ ಕೆಟ್ಟತು, ದೇಹ ಕೆಡತೈತಿ. ಗಾಳಿ ಕೆಟ್ಟತು, ದೇಹ ಕೆಡತೈತಿ. ಅಂದ್ರೆ ಇಲ್ಲಿ ಹೊರಗೆ ಏನೇನು ಕೆಡತೈತಿ ಅದು ಕೆಟ್ಟಗೊಂತ ಹೋದಂಗ ಮನುಷ್ಯನ ದೇಹ ಮನಸ್ಸುಗಳು ಕೆಡ್ತಾವ. ಅದಕ್ಕೆ ಭೂತ ಋಣ ತೀರಿಸುವುದು ಅಂದ್ರೆ ಇವೇನದವಲ್ಲ ಇವುಗಳನ್ನು ಕೆಡಿಸಬಾರದು. ಮನುಷ್ಯ ಎಷ್ಟು ದೇವರು ಸ್ವಚ್ಛ ಕೊಟ್ಟಾನ, ಮಣ್ಣು ಕೊಟ್ಟಾನ. ಎಷ್ಟು ಅದ್ಭುತವಾದಂಥ ಮಣ್ಣ ಅದು. ಮಣ್ಣಿನೊಳಗೆ ಎಷ್ಟು ಶಕ್ತಿ ಇಟ್ಟಾನ ದೇವರು. ನೀವು ಸುಮ್ಮನೆ ಒಂದು ಸಣ್ಣ ಸಸಿ, ಒಂದು ಮಾವಿನ ಸಸಿ ಬೆಳಿತೈತಿ. ಆ ಸಸಿ ಬಂದಿದ್ದು ಎಲ್ಲಿಂದ ಬಂದೈತಿ ಹೇಳ್ರಿ? ಮಣ್ಣಿನಿಂದ ಬಂದೈತಿ. ಅದು ಗಿಡ ಆಗಿದ್ದು ಮಣ್ಣ, ಮತ್ತ ಎಲಿಯಾಗಿದ್ದು ಮಣ್ಣೆ, ಹೂವಾಗಿದ್ದು ಮಣ್ಣೆ, ಮುಂದೆ ಹಣ್ಣಾಗಿದ್ದು ಮಣ್ಣೆ. ಅಂದ್ರ ಸಸಿ ಬಂದಿದ್ದು ಹಣ್ಣಿನಿಂದನೇ, ಹಣ್ಣೆ, ಗಿಡವೂ ಹಣ್ಣೆ, ಎಲಿಯೂ ಹಣ್ಣೆ, ಹೂವೂ ಹಣ್ಣೆ, ಹಣ್ಣು ಸಹಿತ ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರುವುದಿಲ್ಲ. ಇದು ಈ ಭೂಮಿ ತಾಯಿಯ ವೈಶಿಷ್ಟ್ಯ. ಇದು ಮಣ್ಣಿನ ಗುಣವೇ ಹಣ್ಣಿನೊಳಗೆ ಬಂದೈತೆ. ಹಣ್ಣು ತಿಂದ್ರೆ ಏನ್ರ ಮಣ್ಣು ತಿಂದಂಗೆ ಆಗೈತೆ ನಮಗ? ಇಲ್ಲ. ಆದ್ರೆ ಮಣ್ಣು ಬಿಟ್ಟರೆ ಹಣ್ಣು ಬರುವುದಿಲ್ಲ. ಇದು ಭೂಮಿ ತಾಯಿಯ ಪವಾಡ. ಇದು ಅದಕ್ಕೆ ಮಣ್ಣು ಕೆಡಿಸಬಾರದು. ಮಣ್ಣು ಕೆಡಿಸಿದ್ರೆ ಮನಸ್ಸು ಕೆಡುತ್ತದೆ. ನೀರು ಕೆಡಿಸಬಾರದು. ಯಾಕಂದ್ರೆ ನೀರು ಎಷ್ಟು ಮುಖ್ಯ ಜನರಿಗೆ. ನೀರು ಅದ್ರ ಹೆಸರು ಅಷ್ಟು ಚಂದ ಐತಿ. ನೀರು, ನೀ ಇರ್ಬೇಕಾದ್ರೆ ನೀರು ಬೇಕಷ್ಟೇ, ಅದಕ್ಕೆ ನೀರು ಅಂತ ಕರೆದ್ರ. ಅದಕ್ಕೆ ನೀ ಇರ್ಬೇಕಾದ್ರೆ ನೀರು ಬೇಕು. ಅದರ ಉಪಯೋಗ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಗಾಳಿ ಕೆಡಿಸಬಾರ್ದು ಅಂದ್ರೆ ಗಿಡ ಹಚ್ಚಬೇಕು. ಮರ ಅಂದ್ರೆ ಅದೊಂದು ದೇವನಿತ್ತ ವರ. ನಾವೆಲ್ಲ ದೇವರಿಗೆ ಲಕ್ಷ ದೀಪೋತ್ಸವ ಮಾಡ್ತೀವಿ, ಲಕ್ಷ ದೀಪೋತ್ಸವ ದೀಪ ಹಚ್ತೀವಿ. ಮನುಷ್ಯ ಈ ಪ್ರಕೃತಿ ಸಾಕ್ಷಾತ್ಕಾರ ಆಗಬೇಕಾದ್ರ ನೀವು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಮಾಡ್ರಿ, ಪ್ರಶ್ನೆ ಇಲ್ಲ. ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ಗಿಡಗಳನ್ನೇ ಹಚ್ಚಬೇಕಂದಾಗ ಪ್ರಕೃತಿ ಮಾತೆಯ ಸಾಕ್ಷಾತ್ಕಾರ ಆಗ್ತೈತಿ. ಗಿಡಗಳನ್ನು ಹಚ್ಚಬೇಕು. ನಮ್ಮದು ಹಂಗಿರುವುದಿಲ್ಲ. ಇದ್ರ ದಿವಸ, ಪರಿಸರ ದಿನಾಚರಣೆಯ ದಿವಸ ಒಂದು ಗಿಡ, ನಮ್ಮದೊಂದು ಫೋಟೋ ಹೋದ ಮೇಲೆ ಗಿಡದ ಕಡೆ ಹೊಳ್ಳಿ ನೋಡೋದಿಲ್ಲ ನಾವು. ನಮ್ಮ ಪರಿಸರ ದಿನಾಚರಣೆಗಳಿವೆಲ್ಲ. ಗಿಡ ಹಚ್ಚಬೇಕು, ನೀರ ಸಂರಕ್ಷಣೆ ಮಾಡಬೇಕು, ಭೂಮಿ ಸಂರಕ್ಷಣೆ ಮಾಡಬೇಕು. ಇವೆಲ್ಲ ಸಂರಕ್ಷಣೆ ಮಾಡೋದು ಮನುಷ್ಯ. ಭೂತ ಯಜ್ಞ ಅಂದ್ರೆ ಈ ಪಂಚಭೂತಗಳನ್ನು ಕೆಡಿಸದಂತೆ ಬದುಕುವುದು. ಮೂರನೇದ್ದು ಋಷಿ ಋಣ. ಋಷಿಗಳಂದ್ರೆ ಜ್ಞಾನಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು. ಇವರೆಲ್ಲ ಏನದಾರಲ್ಲ, ಇವರು ಕೃಪಾ ಎಷ್ಟೈತೆ ಹೇಳಿ.
ಎಷ್ಟು ದೊಡ್ಡವರು ಜ್ಞಾನಿಗಳು ಸಂತರು ಶರಣರು ಇಷ್ಟೆಲ್ಲ ಈ ಬೆಳಕು ಕಂಡು ಹಿಡಿಬೇಕಾದ್ರೆ ಬೆಳಕು ಕಂಡು ಹಿಡಿದ ವಿಜ್ಞಾನಿ ಕತ್ತಲೆಯ ಕೋಣೆಯಲ್ಲಿ ಕುಂತು ಬೆಳಕನ್ನು ಕಂಡು ಹಿಡಿದ ಅವನ ತ್ಯಾಗ ಎಷ್ಟು ದೊಡ್ಡದೈತಿ. ಎಷ್ಟು ಜನ ವಿಜ್ಞಾನಿಗಳು, ಎಷ್ಟು ಜನ ತತ್ವಜ್ಞಾನಿಗಳು, ಎಷ್ಟು ಜನ ಶರಣರು ಸಂತರು ನಮಗಾಗಿ ಎಷ್ಟು ದೊಡ್ಡ ಜ್ಞಾನ ಸಂಪತ್ತನ್ನು ಬಿಟ್ಟು ಹೋಗ್ಯಾರಲ್ಲ, ಅವರು ಋಣ ತೀರಿಸ್ಬೇಕಲ್ಲ. ನಾವು ಋಣ ಹೆಂಗೆ ತೀರಿಸೋದು ಅಂದ್ರೆ 2 ಕೆಲಸ ಮಾಡಬೇಕು. ಏನು ಅಂದ್ರೆ ಅವ್ರು ಏನು ಹೇಳ್ಯಾರ ಕೇಳಬೇಕು, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಂ ನ ಪ್ರಮದಿತವ್ಯಂ. ಕೇಳಬೇಕು, ಕೇಳಿದ್ದನ್ನು ಹೇಳಬೇಕು. ದೊಡ್ಡವರು ಜ್ಞಾನಿಗಳು ಸತ್ಪುರುಷರು ಏನು ಹೇಳ್ಯಾರಲ್ಲ ಅದನ್ನು ಕೇಳೋದು, ಕೇಳಿದ್ದನ್ನು ಹೇಳೋದು, ಇವೆರಡೂ ಕೆಲಸ ಮಾಡಬೇಕು ಮನುಷ್ಯ. ಕೇಳೋದು ಹೇಳುವುದು. ಈಗ ನಾವೆಲ್ಲ ಸಿದ್ದೇಶ್ವರಪ್ಪರು ನುಡಿನಮನ ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಊರಾಗ ಮಾಡ್ಯಾರಿಲ್ಲ ಸಿದ್ದೇಶ್ವರಪ್ಪಗಳ ನುಡಿನಮನ ಕಾರ್ಯಕ್ರಮ. ನೀವು ಸುಮ್ಮನೆ ವಿಚಾರ ಮಾಡ್ರಿ, ಯಾವ ಇಡೀ ಜಗತ್ತು ಯಾವ ಪುಣ್ಯ ಪುರುಷ ಸುಮ್ಮನೆ ಒಂದು ಶಬ್ದ ಮಾತಾಡಿದ್ರ ಅವನ ಶಬ್ದಕ್ಕಾಗಿ ಜಗತ್ತೇ ಮೌನ ಆಗ್ತಿತ್ತೋ ಅಂಥ ಪುಣ್ಯ ಪುರುಷನಿಗೆ ನಮ್ಮ ನುಡಿನಮನ ನಾವೇನು ಮಾತಾಡೋದು ಅವ್ರ ಬಗ್ಗೆ. ಅದಕ್ಕೆ ಸಿದ್ದೇಶ್ವರಪ್ಪಗಳಂಥವರಿಗೆ ಮಹಾತ್ಮರಿಗೆ ನಮನ ಸಲ್ಲಿಸಬೇಕಾಗಿದ್ದು ನುಡಿಯಿಂದಲ್ಲ. ಯಾಕಂದ್ರೆ ಅವ್ರು ಆಯುಷ್ಯ ಪೂರ್ತಿ ನುಡಿದೇ ಹೋಗ್ಯಾರ. ನಮನ ಸಲ್ಲಿಸುವುದು ನುಡಿಯಿಂದಲ್ಲ, ನಮ್ಮ ನಡೆಯಿಂದ ನಮನ ಸಲ್ಲಿಸಬೇಕಿದ್ದು ನುಡಿನಮನ. ನುಡಿನಮನ ಮಾಡಿದ್ದು ಮುಗಿತು, ನಡೆನಮನಗಳು ಬೇಕು. ನಮ್ಮ ಬರೇ ನುಡಿನಮನಗಳು ಯಾವಾಗ ಮುಗಿಯವು? ಮಾತಾಡಿ ಮಾತಾಡಿ ಮುಗಿಸೋರು ಯಾವಾಗ? ನಡೆ ಯಾವಾಗ? ಅದಕ್ಕೆ ಕಲಿಯುವುದು ಏನು ಅಂದ್ರೆ ಒಬ್ಬ ಜ್ಞಾನಿ ಸಂತ ಋಷಿಗಳ ಋಣ ನಮಗೆ ಬಹಳ ಐತೆಲ್ಲ. ಜ್ಞಾನ ಕೊಟ್ಟಾರ, ಅದನ್ನು ತೀರಿಸಬೇಕಾಗಿತ್ತಂದ್ರೆ ಅದನ್ನು ಕೇಳುವುದು ಹೇಳುವುದು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮಾಡಿದ್ದೇನು ಹೇಳಿ? ಇದನ್ನೇ ಹೋದಲ್ಲ ಅವರು ಮಾಡಿದ್ದು. ಎಂಥಿಂಥ ಸಣ್ಣ ಸಣ್ಣ ಸಾಮಾನ್ಯ ಮನುಷ್ಯನನ್ನು ಕರ್ಕೊಂಡು ಬಂದು ಅವರಿಗೆ ಜ್ಞಾನದ ದೀಪಗಳನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನೂ ಸಾಲಿ ಕಲೀಲಾರ್ದವ್ರಿಗೆ ಕರ್ಕೊಂಬಂದ್ರು. ಒಬ್ರು ಬಾಚಿ ಕಾಯಕದ ಬಸವಯ್ಯಗಳು ಅಂತಿದ್ರು. ಅವರು ಬಡಿಗೆತನ ಮಾಡ್ತಿದ್ರು. ಅವ್ರ ಹೆಣ್ಮಕ್ಳ ಹೆಸರು ಕಾಳವ್ಯ ಅಂತ. ಆ ಹೆಣ್ಮಗಳಿಗೆ ಸಾಲಿನ ಬರ್ತಿದ್ದಿಲ್ಲ, ಏನೂ ಬರ್ಯಾಕೆ ಬರ್ತಿದ್ದಿಲ್ಲ, ಓದಕ್ಕೆ ಬರ್ತಿದ್ದಿಲ್ಲ. ಎಲ್ಲರೂ ಅನುಭವ ಮಂಟಪಕ್ಕೆ ಹೋಗ್ತಿದ್ರಲ್ಲ. ನನಗೂ ಒಂದು ವಚನ ಬರಿಬೇಕನ್ನಿಸ್ತು. ಆದ್ರೆ ಏನು ಬರಿಬೇಕಂತ ಗೊತ್ತಿಲ್ಲಕ್ಕೆ. ಪಾಪ ಬರಿಬೇಕಂತಾರ ಅಪೇಕ್ಷೆ. ಎಲ್ಲರೂ ವಚನ ಬರೆದರೆ ನಾನು ಒಂದು ವಚನ ಬರಿಬೇಕು. ಹೋಗಿ ಕುಂತ್ಲು, ಅನುಭವ ಮಂಟಪದಾಗ ಕುಂತ್ಲು, ಏನೂ ಬರಲಿಲ್ಲ, ಆಕಿಗೆ ಹೊಳಿಲಿಲ್ಲ. ಅವ್ರ ಯಜಮಾನ ಬಡಿಗೆತನ ಮಾಡ್ತಿದ್ನಲ್ಲ, ಅವ್ರ ಮನ್ಯಾಗ ಒಂದು ಹುಡುಗ ಬಡಿಗೆತನ ಮಾಡ್ತಿದ್ದು, ಕೆಲಸ ಕಲಿತಿತ್ತು. ಆ ದಾರಿ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ಲು. ಆ ಹುಡುಗನ ಕಣ್ಣ ಹೆಣ್ಮಗಳ ಕಡೆ ಹೋತು. ಬಾಚಿ ಇತ್ತಲ್ಲ, ಬಾಚಿ ಕಾಲಿನ ಕಡೆ ಬಂತು, ಏಟು ಬಿತ್ತು, ಬಾಚಿ ಕಾಲಿಗೆ ಬಂದು ಬಡಿತ್ತು. ಅದನ್ನ ನೋಡೋದು ಕೂಡಲೇ ಒಂದು ಲೈನ್ ಬರದ್ಲು, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೆದ್ಬಿಟ್ಲು ವಚನ ಅಲ್ಲೇ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಮತ್ ಮಧ್ಯಾಹ್ನ ಆತು, ಮನ್ಯಾಗ ಕುಂತಿದ್ಲು. ಮನಿ ಮಗ್ಗಲ್ದ ಹೆಣ್ಮಗಳು ಗಂಡನ್ ಕೂಡ ಜಗಳ ಆಡಕತ್ತಿದ್ಲು, ಬಾಯಿ ಬಿಡಕತ್ತಿದ್ಲು. ಗಲ್ ಗಲ್ ಅಂತಾರಿಲ್ಲ, ಗಲ್ ಗಲ್ ಬಾಯಿ ಬಿಡಿ. ಏನು ಶಬ್ದ ಕನ್ನಡದಾಗ ಯಾವ ಡಿಕ್ಷನರಿಗೂ ಇಲ್ಲಿವು, ತಾಯಂದಿರ ಬಾಯಾಗ ಸಿಗ್ತಾವೆ. ಕನ್ನಡ ಡಿಕ್ಷನರಿಗಂತೂ ಇಲ್ಲಿವು. ಗಲ್ 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 ಬಾಯಿ ಬಡದ್ಲು ಎಮ್ಮ. ಇಷ್ಟು ಬಡ್ದಿದ್ದಕ್ಕೆ ಅವ್ರ ಯಜಮಾನ್ ಅದು ಎಲ್ಲಿತ್ತನ್ ಸಿಟ್ಟು ಜೋರಾಗೆ ಕಪ್ಪಾಳ ಹೊಡೆದ 4 ಕಲ್ಲ ಉದುರಿ ಬಿಟ್ಟವು. ಇದನ್ನ ನೋಡಿದ್ಲಲ್ಲ, ಅಲ್ಲೊಂದು ಲೈನ್ ಬರೆದು ಬಿಟ್ಲಕ್ಕೆ, ಮಾತು ತಪ್ಪಿ ನುಡಿಯಲು ದವಡೆಗೆ ಮೂಲ ಅಂತ ಮತ್ತೊಂದು ಲೈನ್ ಬರೆದು ಬಿಟ್ಲ. ಮತ್ತೆ ಸಾಯಂಕಾಲ ಮನಿಗೆ ಕಟ್ಟಿ ಕುಂತಿದ್ಲ. ಒಬ್ಬ ಹುಡುಗ ಹೊಂಟಿದ್ದ, ರೋಡ್ ಸೈಡ್ ರೋಮಿಯೋ ಅಂತಾರ ಅವ್ರಿಗೆ. ಅಂದ್ರೆ ಸಾಯಂಕಾಲ ಆದ ಕೂಡಲೇ ಅವ್ರಿಗೆ ಜೋಲಿ ಹೊಡ್ಕೊಂತ ಹೋಗ್ಬೇಕು ಅವ್ರು ಒಟ್ಟು ಊರಾಗ. ಅವ ಜೋಲಿ ಹೊಡ್ಕೊಂತ, ದೊಡ್ಡ ಗಟಾರ, ಜೋಲಿ ಹೊಡ್ಕೊಂತ ಹೊಂಟಿದ್ದ. ಇನ್ನೇನವ ಬೀಳ್ತಾನ ಅನ್ನೋದ್ರಾಗ ಮಗ್ಲೊಬ್ಬ ಹುಡುಗಿದ್ನೆಲ್ಲ, ಇವ ಬೀಳ್ತಾನ ಬಾ ಅಂತ ಹಿಡ್ಯಾಕ್ ಹೋದ, ಇವನ್ ತೋಂಡ ಗಟಾರದಾಗ ಬಿದ್ದವ. ಇದನ್ನ ನೋಡಿ ಒಂದು ವೃತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ ಅಂತ ವಚನನ ಬರೆದ್ಬಿಟ್ಲು ಒಂದಕ್ಕೆ. ನೋಡಿ, ಬಸವಣ್ಣವರು ಎಂಥಿಂಥವ್ರ ಬಾಯಾಗ ಏನೂ ಸಾಮಾನ್ಯರ ಬಾಯೊಳಗ ನುಡಿಸಿದ್ರಲ್ಲ ಮಾತ. ಒಬ್ಬ ಗುರು, ಇದರ ಅರ್ಥ ಏನು ಅಂದ್ರೆ ಕೈ ಹಿಡಿದು ಭವಿಷ್ಯ ಹೇಳುವವರು ಗುರುಗಳಲ್ಲ, ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರ ಅನ್ನೋದಕ್ಕೆ ಬಸವಣ್ಣ ಒಂದು ಕಾರಣ. ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರೆ.
ಸಾಮಾನ್ಯರನ್ನು ಹೆಂಗ ಗುರುವಾಗಿ ಮಾಡಿಬಿಟ್ಟ. ಗುರುವಿನ ಋಣ ತೀರಿಸ್ಲಿಕ್ಕಾಗ್ತೈತೇನು ಹೇಳಿ? ನಮಗೆ ಶಾಲ್ಯಾಗ ಗುರುಗಳು ಹುಡುಗರಿಗೆ ಕರ್ಕೊಂಡು ಒಂದು ಟ್ರಿಪ್ಪಿಗೆ ಹೋಗಿದ್ರಂತ. ದೇವಸ್ಥಾನಕ್ಕೆ ಹೋದ್ರು. ಹೋಗಿ ಹುಡುಗರೆಲ್ಲ ನಮಸ್ಕಾರ ಮಾಡಿ ಬರ್ತಿದ್ರು. ಒಂದು ಹುಡುಗ ಕೇಳಿದ್ರಂತ, ಸರ್ ಏನು ಬೇಡ್ಕೊಂಬಂದೇವು? ದೇವರಿಗೆ ಬೇಡ್ದೆಲ್ಲ. ಏನಿಲ್ಲ ಸರ, ಸಿನಿಮಾಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಇವತ್ತು, ಅದಕ್ಕೆ ನಮ್ಮಪ್ಪ ರೊಕ್ಕ ಕೊಡ್ಬೇಕಂತ ಬೇಡ್ಕೊಂಬಂದೇನಿ ಅಂತ. ಅವ್ರು ಸರ್ ಅಂದ್ರು, ಹಾಗೆಲ್ಲ ಬೇಡ್ಕೋಬಾರ್ದಪ್ಪ ಅಂತ. ಅವ್ರು ಸರ್ ನಮಸ್ಕಾರ ಮಾಡಿ ಬಂದರು. ನೀವೇನು ಬೇಡ್ಕೊಂಡ್ರಿ ಸರ್? ವಿದ್ಯಾ ಬುದ್ಧಿ ಕೊಡು ಅಂತ ಬೇಡ್ಕೋಬೇಕಪ್ಪ ದೇವ್ರಿಗಂತ. ಅದರಿ ಸರ್, ಯಾರ್ಯಾರ ಹತ್ರ ಏನೇನಿಲ್ಲ ಅದನ್ನು ಬೇಡ್ಕೊಂತಾರೆ ಅವ್ರು. ಯಾರ್ಯಾರ ಹತ್ರ ನಮ್ಮ ಹತ್ರ ರೊಕ್ಕ ಇಲ್ರಿ, ನಾವು ಅದನ್ನು ಬೇಡ್ಕೊಂಡಿವಿ, ನಿಮ್ಮ ಹತ್ರ ಏನಿಲ್ಲ ಅದನ್ನು ನೀವು ನಮ್ಮ ಋಣ ಬ್ಯಾರೆ. ಆದ್ರೆ ಬಸವಾದಿ ಶರಣರು ಕಟ್ಟಿದ್ದು ಋಷಿ ಋಣ ತೀರಿಸಬೇಕಾದ್ರೆ ನೆನಪಿಡುವುದೇನು? ನಮನ ಸಲ್ಲಿಸುವುದು ನುಡಿಯಿಂದಲ್ಲ, ನಮ್ಮ ನಡೆಯಿಂದ ನಮನ ಸಲ್ಲಿಸಬೇಕಿದು ನುಡಿ. ನಮನ ದೇವನ ಋಣ, ಭೂತ ಋಣ, ಋಷಿ ಋಣ, ತಂದೆ ತಾಯಿ ಋಣ ತೀರಿಸಬೇಕು. ಪಿತೃ ಋಣ ಅಂತಾರೆ. ಯಾಕೆ ಪಿತೃ ಋಣ ತೀರಿಸಬೇಕು ಅಂದ್ರೆ, ನೀವು ನೋಡಿ, ನಮ್ಮ ತಾಯಿ ಇರ್ತಾಳ. ತಂದೆ ತಾಯಿಯ ಬದುಕು ಹೆಂಗಿರ್ತೈತಿ ಅಂದ್ರೆ, ಈಗ ಅವು ಇರ್ತಾಳ, ಮನ್ಯಾಗ ಯಾರೂ ಇರೋದಿಲ್ಲ, ತನ್ನ ಮಗನ ತಾನ ಹಾಲು ಕುಡಿಸುವಾಗ ತನ್ನ ಸೆರಗ ತಾನ ಮುಚ್ಚಾಳೆ, ಯಾರೂ ಇಲ್ಲ ಮನ್ಯಾಗ, ತಾನೊಬ್ಬಕ್ಕನೇ ಅದಾಳ. ಆದರೂ ತನ್ನ ಮಗನಿಗೆ ಹಾಲು ಕುಡಿಸುವಾಗ ಸೆರಗು ಹಚ್ಚಿ ಕುಡಿಸ್ತಾಳೆ. ಯಾಕಂದ್ರೆ ನನ್ನ ದೃಷ್ಟಿನೂ ಸಹಿತ ನನ್ನ ಮಗನ ಮೇಲೆ ಆಗಬಾರದು ಅನ್ನೋದು ತಾಯಿಯ ಕಳ್ಳ ಇದು. ಅಪ್ಪ ಅವ ಏನು ಸಾಲಿ ಕಲ್ತಾವಲ್ಲ, ಒಂದು ಹರಕ್ ದೋತ್ರ, ಒಂದು ಹರಕ್ ಅಂಗಿ ಹಾಕೊಂಡು ಮಗನ ಜಾತ್ರೆಗೆ ತೋರ್ಸಕ್ ಹೋಗ್ಯಾನಲ್ಲ. ಭಾಳ ಗದ್ದಲಿದ್ದಾಗ ಅಪ್ಪ ದೇವ್ರ ನೋಡಾಕ ಕ್ಯೂ ಇತ್ತು, ಲೈನ್. ಅಪ್ಪ ಮಗನ ಹೆಗಲ ಮೇಲೆ ಕುಂದರ್ಸ್ಕೊಂಡು, ಮಗ ನಾನು ದೇವ್ರ ನೋಡ್ಲಿಕ್ಕಾಗಿಲ್ಲ, ನೀ ನೋಡು, ನಿನ್ನ ಕಣ್ಣೊಳಗೆ ನಾನು ದೇವ್ರ ನೋಡ್ತೀನಿ ಅಂತ ಅಪ್ಪ ತೋರಿಸಿಲ್ಲೇನು? ತನಗ ಕಾಣದ ಪ್ರಪಂಚವನ್ನು ಮಗನಿಗೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಪ್ಪ ತೋರ್ಸ್ಯಾನ. ಅದಕ್ಕೆ ಈ ಭೂಮಿಯ ಮೇಲಿನ 2 ಪವಿತ್ರ ಸ್ಥಳಗಳು ಯಾವಾದರೂ ಇದ್ರ ಅದು ಅಮ್ಮನ ಮಡಿಲ, ಅಪ್ಪನ ಹೆಗಲ. ಇದಕ್ಕಿಂತ ಪವಿತ್ರ ಸ್ಥಳಗಳೇ ಇಲ್ಲ ಭೂಮಿ ಮೇಲೆ. ಅವ್ರ ಋಣ ತೀರಿಸಬೇಕಲ್ಲ ಮನುಷ್ಯ. ತಂದೆ ತಾಯಿ ಋಣ ತೀರಿಸದಂದ್ರೆ ಇಷ್ಟೇ, ಭಾಳ ಏನಿಲ್ಲ. ಮಕ್ಕಳಾದವರು ಇದನ್ನು ಪಾಲಿಸ್ಬೇಕು. ಏನು ಅಂದ್ರೆ, ಎಂದೂ ನಮ್ಮ ತಂದೆ ತಾಯಿ ನನ್ನ ಸಲುವಾಗಿ ಕಣ್ಣೀರು ಹಾಕಬಾರ್ದು, ಇದನ್ನು ಪಾಲಿಸ್ಬೇಕು. ನನ್ನ ಸಲುವಾಗಿ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕಬಾರ್ದು. ನನ್ನ ಸಲುವಾಗಿ ನಮ್ಮ ಅಪ್ಪ ಅವ್ವ ಇನ್ನೊಬ್ಬರ ಮನೆ ಮುಂದೆ ಕೈ ಮುಕ್ಕೊಂಡು ನಿಂದಿರಬಾರ್ದು. ನನ್ನ ಸಲುವಾಗಿ ನಮ್ಮ ಅಪ್ಪ ಅವ್ವ ಊರಾಗ ತಲೆ ತಗ್ಗಿಸ್ ನಡಿಬಾರ್ದು. ನನ್ನ ಸಲುವಾಗಿ ನಮ್ಮಪ್ಪ ತಲೆ ಎತ್ತಿ ನಡ್ಯಾಕತ್ತ ಅಂದ್ರೆ ನಾನು ಮಗನಾಗಿದ್ದಕ್ಕೆ ಸಾರ್ಥಕ ಆಗ್ತದೆ ಅಷ್ಟೆ. ಒಬ್ಬ ಮಗನ ಸಾರ್ಥಕತೆ ಎಲ್ಲಿ ಅಂದ್ರೆ, ಅಪ್ಪನ ಆಸ್ತಿ ಕೇಳೋದಲ್ಲ, ಅಪ್ಪನ ಆಸ್ತಿಗೆ ಹಕ್ಕದಾರರಾದವ್ರ ಮಕ್ಕಳಲ್ಲ, ಅಪ್ಪನ ಆದರ್ಶಕ್ಕೆ ಹಕ್ಕದಾರರಾಗಬೇಕು, ಅವ್ರು ನಿಜವಾದ ಮಕ್ಕಳಾಗ್ತಾರೆ. ತಂದೆ ತಾಯಿ ಋಣ ತೀರಿಸ್ಬೇಕಲ್ಲ ಮನುಷ್ಯ. ಗಂಡ ಹೆಂಡತಿ ಇದ್ರು, ಒಂದು ಮಗು ಇತ್ತು. ಹೆಂಡತಿ ಜಗಳ ಆಡಿ ಊರಿಗೆ ಹೋದ್ಲು, ತವ್ರ ಮನೆಗೆ ಹೋದ್ಲು. ಎದಕ್ಕೆ ಜಗಳ ಆತಂದ್ರೆ, ಅವ್ರಿಗೆ ಅವ್ರ ಅತ್ತಿಗೆ ಹೊಂದಿಕ್ಕೆ ಆಗಲಿಲ್ಲ. ಯಾವ ಮನೆಯಾಗ ಎಲ್ಲರ ಮನೆಯಾಗೂ ಇದ ಪುರಾಣ ಐತಿ. ಅವು ಈಗೇನು ಕನ್ಯಾವರ ನೋಡಕ್ ಹೋಗ್ತಾರಲ್ಲ, ಹುಡುಗ ಹುಡುಗಿದ ಕುಂಡ್ಲಿ ಏನಿಲ್ಲ, ಅತ್ತಿ ಸೊಸಿದ ಕುಂಡ್ಲಿ ಕೂಡಿದ್ರೆ ಮಾಡಿ ಬಿಡ್ಬೇಕಷ್ಟ ಮದುವೆ. ಯಾಕಂದ್ರೆ ಅವರಿಬ್ರು ಕೂಡಿಬಿಟ್ರೆ ಇವ್ರದ್ದೇನು ಕಿರಿಕಿರಿನೇ ಇರೋದಿಲ್ಲ. ಏನದಕ್ಕೆ ಜಗಳ ಆಡಿ ತವ್ರ ಮನೆಗೆ ಹೋದ್ಲು. ತವ್ರ ಮನೆಗೆ ಹೋಗಿಂದ ಹುಡುಗ ಫೋನ್ ಹಸ್ತು, ಬಾ ಮತ್ತ ಮನೆಗೆ ಅಂತ. ಮಗ ಒಂದೈತೆಲ್ಲ, ಇಲ್ಲ ನಾ ಬರೋದಿಲ್ಲ, ನಿಮ್ಮ ಅವ್ವನ ಹೊರಗಿಟ್ರು ಬರ್ತೀನಿ ನಾನು. ಅವಾಗ ಹುಡುಗಂದ, ಇಲ್ಲ ನಮ್ಮ ಅವ್ವನ ಹೊರಗಿಡಕ್ಕೆ ಆಗೋದಿಲ್ಲ ನನಗ. ಅವಾಗ ಆಕೆ ಹುಡುಗಂದ್ಲು, ಹಂಗಿದ್ರೆ ನನ್ನ ಮೇಲೆ ಏನು ಪ್ರೀತಿ ಇಲ್ಲ, ನಿಮ್ಮ ಅವ್ವನ ಮೇಲೆ ಪ್ರೀತಿ ಇದೆ ನೀನು ಅಂತ. ಇಲ್ಲ ಹಂಗೇನಿಲ್ಲ, ಇಬ್ಬರ ಮೇಲೂ ಪ್ರೀತಿ ಇದೀನಿ, ಆದ್ರೆ ನಮ್ಮ ತಾಯಿಗೆ ಹೊರಗಿಟ್ಟು ನಾನು ಬದುಕಕ್ಕಾಗೋದಿಲ್ಲ. ಅವಾಗ ಹೆಣ್ಮಗಳಂದ್ರು, ಇಲ್ಲ ಮತ್ತೆ ಹಂಗಿದ್ರೆ ಹೆಂಡತಿ ಅಂದ್ಲು, ನಿಮ್ಮ ಅವ್ವನ ಮೇಲೆ ಭಾಳ ಪ್ರೀತಿ ಇದ್ದಂಗದೆ ನೀನು, ಅದಕ್ಕೆ ಬಿಟ್ಟಿರಂಗಿಲ್ಲ ಅಂತೆ ನೀನು. ಹಂಗಿಲ್ಲ, ನಮ್ಮ ಅವ್ವನ ಹೊರಗಿಟ್ಟು ನಾ ಯಾಕೆ ಬದುಕಂಗಿಲ್ಲ ಅಂತ ಹೇಳ್ತೀನಿ ಅಂದ್ರೆ, ಇರೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಅಂದ್ರೆ, ಮುಂದೆ ನನ್ನ ಮಗ ದೊಡ್ಡವಾದ ಮೇಲೆ ಅವನ ಹೆಂಡತಿ ಮಾತು ಕೇಳಿ ತನ್ನ ತಾಯಿನ ಹೊರಗಿಟ್ಟು ಬದುಕಬಾರ್ದು. ಅದಕ್ಕೆ ನನ್ನ ಮಗನಿಗೆ ಪಾಠ ಇದು ಅಂತ.
ನನ್ನ ಮಗನಿಗೆ ಪಾಠ ಕಲ್ಸಕತ್ತೀನಿ. ಅತ್ತಿ ಶ್ರೇಷ್ಠ ಹೆಂಡತಿ ಕನಿಷ್ಠ ಅಂತಿಲ್ಲ, ಹೆಂಡತಿ ಶ್ರೇಷ್ಠ ಅವ್ವ ಕನಿಷ್ಠ ಅಂತಿಲ್ಲ. ಇಬ್ಬರೂ ತಾಯಂದಿರೆ. ಒಂದು ನನ್ನ ತಾಯಿ, ಒಂದು ನನ್ನ ಮಗನ ತಾಯಿ ಅಷ್ಟೆ. ನಮ್ಮವ್ವ ಹೊಳಿ, ನೀನು ಒಂದು ಸಣ್ಣ ಹಳ್ಳ. ಇದ್ರಾಗ ಯಾವುದೂ ಹೆಚ್ಚು ಕಡಿಮೆ ಅಂತಿಲ್ಲ. ನಮ್ಮವ್ವ ಇವತ್ತು ಹೊಳಿಯಾಗ್ಯಾಳ, ಮುಂದೊಂದು ದಿವಸ ನೀನು ಹೊಳಿಯಾಗ್ತಿ. ಅತ್ತಿ ಆಗೋವಕ್ಕಿನ ಇಲ್ಲಿ ಯಾರೂ ಹೆಚ್ಚಿಲ್ಲ, ಕನಿಷ್ಠ ಇಲ್ಲ, ಇಬ್ಬರು ಕೂಡಿ ಬದುಕುವುದೈತೆ ಅಷ್ಟೇ ಇಲ್ಲಿ ಅಂತ. ಯಾರನ್ನು ಬಿಟ್ಟು ಇವ್ರದ್ದು ಹೇಳಿ ಅವ್ರ ಋಣ ತೀರಿಸ್ಬೇಕಲ್ಲ. ತಂದೆ ತಾಯಿಗಳನ್ನು ಸೇವಾ ಮಾಡೋದು, ಅವ್ರ ಋಣನೂ ತೀರಿಸ್ಬೇಕಾಗ್ತೈತೆ. ಯಾಕಂದ್ರೆ ಈ ಪ್ರಪಂಚ ನಮಗೆ ಪರಿಚಯ ಆಗಿದ್ದ ಅವರಿಂದ. ಕೊನೆಯದು ಅತಿಥಿಗಳ ಋಣ ತೀರಿಸ್ಬೇಕು ಮನುಷ್ಯ. ಅತಿಥಿಗಳ ಋಣ, ಅತಿಥಿಗಳ ಋಣ ಅಂದ್ರೆ ನಾವೆಲ್ಲರೂ ಈ ಪ್ರಪಂಚಕ್ಕೆ ಅತಿಥಿಗಳಲ್ಲ. ನೀವು ನಮಗ ಅತಿಥಿಗಳು, ನಾವು ನಿಮಗ ಅತಿಥಿಗಳು. ಇದು ಅತಿಥಿ ಅಭ್ಯಾಗತರ ನಾಡಿದು ಈ ಜಗತ್ತು. ನಾವೆಲ್ಲರೂ 4 ದಿನದ ಅತಿಥಿಗಳು ಈ ಜಗತ್ತಿಗೆ. ಎಲ್ಲರೂ ಅತಿಥಿಗಳಾಗೇ ಬಂದಿವಿ. ಇಲ್ಲಿ ಯಾರು ಖಾಯಂ ಇರಕ್ಕೆ ಬಂದಿವೇನು? ಅತಿಥಿಗಳಂದ್ರೆ ಏನು? ಮನ್ಯಾಗ ಯಾರು ಖಾಯಂ ಇರೋದಿಲ್ಲ ಅವ್ರ ಅತಿಥಿಗಳು. ಯಾರ ತಿಥಿ ಮಿತಿ ನೋಡ್ಲಾರ್ದಂಗೆ ಬಂದು ಟೆಂಟ್ ಹಾಕ್ತಾರಲ್ಲ ಅವರಿಗೆ ಅತಿಥಿಗಳು. ಅತಿಥಿಗಳಷ್ಟೇ. ನೀವು ನಮಗೆ ಅತಿಥಿಗಳು, ನಾವು ನಿಮಗೆ ಅತಿಥಿಗಳು. ಇದು ಅತಿಥಿ ಅಭ್ಯಾಗತರ ನಾಡು ಈ ಜಗತ್ತು. ಇಲ್ಲಿ ಬದುಕೋದಕ್ಕೆ ಹೆಂಗೆ ಸಾಧ್ಯ ಐತಿ ಅಂದ್ರೆ, ಒಬ್ಬರನ್ನೊಬ್ಬರು, ನಮಗೆ ಎಷ್ಟೋ ಜನ ಸ್ನೇಹಿತರು, ಎಷ್ಟು ಕಷ್ಟ ಕಾಲದಾಗ ನಮ್ಮ ಕೈ ಹಿಡಿದ ಸ್ನೇಹಿತರದಾರ, ಮತ್ತು ನಮ್ಮ ನೆರೆಹೊರೆಯವರದಾರ, ನಮಗ ಪ್ರೀತಿ ಪಾತ್ರ ಆದವ್ರು ಎಷ್ಟದಾರ. ಎಷ್ಟು ಮಂದಿಯ ಋಣದೊಳಗೆ ನಮ್ಮ ಜೀವನ ಐತಿ ಹೇಳಿ. ಸ್ವಲ್ಪ ಮಂದಿ ಜೀವನದ ಎಷ್ಟೋ ಜನ ಕಷ್ಟಕ್ಕಾದಾಗ, ಮನುಷ್ಯನಿಗೆ ದುಃಖ ಆದಾಗ, ನನ್ನ ಹೆಗಲ ಮೇಲೆ ನನ್ನ ಗದ್ದ ಇಟ್ಟಳಾಕ್ ಬರುದಿಲ್ಲ. ದುಃಖ ಆದಾಗ ಅಳ್ಲಿಕ್ಕೆ ಒಂದು ಗದ್ದ, ಒಂದು ಹೆಗಲು ಬೇಕಾಗ್ತೈತಿ. ನನಗೆ ದುಃಖ ಆದಾಗ ನನ್ನನ್ನು ನಾನು ಅಳ್ಳಿಕ್ಕಾಗೋದಿಲ್ಲ, ಒಬ್ಬ ಸ್ನೇಹಿತ ಬೇಕಾಗ್ತೈತಿ. ಮನುಷ್ಯ ಆಸ್ತಿ ಕಳ್ಕೊಂಡವ್ರು ಬಡವರಾಗೋದಿಲ್ಲ, ಆತ್ಮೀಯತೆಯನ್ನು ಕಳ್ಕೊಂಡವ್ರು ಬಡವರಾಗ್ತಾರೆ ಭೂಮಿ ಮೇಲೆ. ಆಸ್ತಿ ಕಳ್ಕೊಂಡವ್ರು ಬಡವರಾಗೋದಿಲ್ಲ. ನೋಡಿ, ಒಂದು ಕಾಲ ಹೆಂಗಿತ್ತು ಅಂದ್ರೆ ನಮ್ಮ ಕಡೆ 11 ಜನ ಸ್ನೇಹಿತರು ಇರ್ತಿದ್ವಿ, ರೊಕ್ಕ ಇರ್ತಿದ್ದಿಲ್ಲ. 11 ಜನ ಸ್ನೇಹಿತರು ಇರ್ತಿದ್ವಿ, ರೊಕ್ಕ ಇರ್ತಿದ್ದಿಲ್ಲ. ಎಲ್ಲರೂ $1 ರೊಕ್ಕ ಹಾಕಿ 11 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಚೆಂಡ ತಗೊಂಡು ಕ್ರಿಕೆಟ್ ಆಡ್ತಿದ್ವಿ. ಈಗ ನನಗೆ $11 ನನ್ನ ಹತ್ರ ರೊಕ್ಕ ಕೊಡೋಷ್ಟು ಶಕ್ತಿ ಐತಿ, ಆಡಕ್ಕೆ 11 ಮಂದಿಲ್ಲ ಈಗ ಅಷ್ಟು. ಜಗತ್ತು ತಾಜ್ ಮಹಲ್ ಕಟ್ಟಿಸಿದ್ರು. ತಾಜ್ ಮಹಲ್ ಜಗತ್ತ ನೋಡಕತ್ತೈತಿ, ಆದ್ರೆ ಯಾರ ಸಲುವಾಗಿ ಕಟ್ಟಿಸಿದ್ರಲ್ಲ ಅವರ ನೋಡಕ್ಕಾಗಿಲ್ಲ ಅದನ್ನ. ಇದು ಪ್ರಪಂಚದ ವಿಪರ್ಯಾಸ ಐತಿದು ಅಷ್ಟೆ. ಅದಕ್ಕೆ ನಾ ಹೇಳ್ತೀನಲ್ಲ, ನಾ ಭಾಳ ಇಂಡಿಪೆಂಡೆಂಟ್ ಅದೀನ್ರಿ ಅಂತೀವಿಲ್ಲ ನಾವೆಲ್ಲ. ಇಲ್ಲಿ ಯಾರು ಇಂಡಿಪೆಂಡೆಂಟ್ ಇಲ್ಲ, ವಿ ಆರ್ ಇಂಟರ್ ಡಿಪೆಂಡೆಂಟ್. ಒಬ್ಬರ ಮೇಲೆ ಒಬ್ಬರ ಅವಲಂಬನ ಐತಿದು. ಅದಕ್ಕೆ ಅತಿಥಿಗಳ ನಾಡು ಇದು. ನಮಗೆ ನೀವು ಅತಿಥಿಗಳು, ನಿಮಗೆ ನಾವು ಅತಿಥಿಗಳು. ಒಂದಿಷ್ಟು ಉಣಿಸಿ ತಿನಿಸಿ ಉಡಿಸಿ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿ ನಗನಗತಾ ಹೋಗೋದಷ್ಟ ಜೀವನ. ನಮಗೆ ಇಲ್ಲಿ ನಗಕ್ಕಾಗೋದಿಲ್ಲಲ್ಲ, ಅದಕ್ಕೆ ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ನಗತೀವಿ. ಎಲ್ಲಿ ಲಾಫಿಂಗ್ ಕ್ಲಬ್ಸ್ ಇರ್ತಾವೆ, ಪೇಟ್ಯಾಗ ನೋಡಿರಿಲ್ಲ ನೀವು. ಅವು ಲಾಫಿಂಗ್ ಕ್ಲಬ್ಸ್ ಅಂತ ಮಾಡ್ತಾರೆ. ನಿಮ್ಗೆ ಹಳ್ಳಿ ಮಂದಿಗೆ ಗೊತ್ತಿಲ್ಲ, ನೀವು ಕೊಕಾಸ್ ನಗತಿರಿಲ್ಲ. ಅಲ್ಲಿ ಪೇಟ್ಯಾಗ ನಗಕ್ಕೆ ಬರೋದಿಲ್ಲ, ಅಲ್ಲಿ ಹೋಗಿ ರೊಕ್ಕ ಕೊಡ್ತಾರೆ. ಬೆಳಿಗ್ಗೆ ಹೋಗಬೇಕು, ಅವೆಲ್ಲ ಗಾರ್ಡನ್ ಇರ್ತಾವ, $100 ಚಾರ್ಜ್ ಮಾಡ್ತಾರವ್ರು. 1 2 3 ನಗರಿಗಂತಾನು. ಇವು ಹೊಸು ಹುಚ್ಚುಚ್ಚರಂಗೆ ನಗತಾವ. ಅವ 1 2 3 ನಗರಿಗಂಥೇಳಿ ಹೊಕ್ಕನ್. ಹೋಗುವಾಗ ಇವು ಕರೆ ನೋಡಿ ನಗಾಕ ರೊಕ್ಕ ಕೊಟ್ಟವು ನೋಡಿ ಎಷ್ಟು ಹುಚ್ಚರದ್ರಂತ ರೊಕ್ಕ ಇಸ್ಕೊಂಡು ಹೋಗ್ಬಿಡ್ತಾನೆ ಅಷ್ಟು. ಅಂದ್ರೆ ನಾವಿರೋದು ಇದೊಂದು ಅತಿಥಿಗಳ ನಾಡು. ಉಣಿಸಿ ತಿನಿಸಿ ಉಣಿಸಿ ಸಂತೋಷ ಪಟ್ಟು ಹೋಗೋದಷ್ಟು. ಅತಿಥಿಗಳಾಗಿ ಬದುಕಬೇಕು. ಅತಿಥಿ ಸತ್ಕಾರ ಋಣರೂಪದೊಳಗೆ ಕರ್ಮ ಐತಿಲ್ಲ. ಒಬ್ಬ ಹುಡುಗ ಅಮೇರಿಕದಾಗ ಇರ್ತಿದ್ದ. ಅವನಿಗೇನು ಅನ್ನಿಸ್ತು ಅಂದ್ರೆ, ನಾ ಅಮೇರಿಕದ ಹುಡುಗಿಗೆ ಮಾಡ್ಕೋಬಾರ್ದು, ಪ್ಯೂರ್ ಇಂಡಿಯನ್ ಗರ್ಲ್ ಇರ್ಬೇಕು, ಅಂದ್ರೆ ಭಾರತೀಯ ಸಂಸ್ಕೃತಿ ಇದ್ದ ಹುಡುಗಿರ್ಬೇಕು ಅಂತ. ಅವ್ರ ಅಪ್ಪ ಹೋಗಿ ಹೇಳ್ದೆ, ನಾನು ಸೆಲೆಕ್ಷನ್ ಇಲ್ಲ, ನಿಮ್ಮ ಸೆಲೆಕ್ಷನ್ ನನ್ನ ಸೆಲೆಕ್ಷನ್. ಅವ್ರ ಅಪ್ಪಟ ಒಂದು ಭಾರತೀಯ ಸಂಸ್ಕೃತಿ ಇದ್ದ ಹುಡುಗಿನ ಮದುವೆ ಮಾಡಿದ್ರು. ಇವ ವೀಸಾ ಗೀಸಾ ಮಾಡಿಸ್ಕೊಂಡು ಕರ್ಕೊಂಡು ಹೋದ. ಒಂದು 3 ವರ್ಷ ಹೋತು. ಇಲ್ಲಿ ಹೋದಾಗೆಲ್ಲ ಸೇಮ್ ಇಲ್ಲಿ ಹೆಂಗಿರ್ತಿದ್ಲು ಹಂಗ ಇದ್ಲಿ ಅಮ್ಮ. ಒಂದು 3-4 ವರ್ಷ ಹೋದ ಕೂಡಲೇ ಅಲ್ಲಿ ನೀರು ಹತ್ತದ. ಇಲ್ಲಿದೆಲ್ಲ ಬಿಟ್ಲಕ್ಕೆ. ಅವ ಊರ ಕಡೆ ಹೋಗೋಣ ನಡಿ ಅಂದ್ರೆ, ಏನೈತೆ ಅಲ್ಲಿ ಭಾರತದೊಳಗೆ ಅಲ್ಲೇನೈತೆ ಅಂತಂದ್ಲಿ. ಅವನಿಗೆ ಆಶ್ಚರ್ಯ ಆಗ್ತದ, ನಾ ತಂದಿದ್ದು ಕಟ್ಕೊಂಡಿದ್ದೆ ಅಂಥದ್ದು ಇದು ಆದ್ಮೇಲೆ ಹೆಂಗಾಗೈತಿದು ಅಂದವ.
ಆಮೇಲೆ ಇಲ್ಲ ಅಣ್ಣನ ಮಕ್ಕಳ ಮದುವೆ ಐತಿ ಹೋಗೋಣ ಬಾ ಅಂತ ಏನೋ ಮಾಡಿ ಬಂದು ವಿಮಾನ ನಿಲ್ದಾಣದಾಗ ಇಳಿತಾರ. ಅಲ್ಲಿ ಟ್ಯಾಕ್ಸಿಗಳು ನಮ್ಮಲ್ಲಿ ಏನು ಜನಸಂಖ್ಯೆ ಜಗ್ಗಿ, ಅವು ನಮ್ಮ ಟ್ಯಾಕ್ಸಿಗೆ ಬರ್ರಿ ಅಂತ ಒಂದು ಬ್ಯಾಗ್ ಜಗ್ಗಕ್ಕೆ ಶುರು ಮಾಡೋದು. ನಾ ಹೇಳಿಲ್ಲ ನಿಮಗೆ, ಭಾರತ ಅಂದ್ರೆ ಹಿಂಗ ನೋಡಿದ್ದು, ಇದು ಇಂಡಿಯಾದಾಗ ಬರೇ ಹಿಂಗ ಅಂದ್ಲಕ್ಕೆ. ಅಷ್ಟಾದ ಕೂಡಲೇ ಏನೋ ಮಾಡಿ ಒಂದು ಟ್ಯಾಕ್ಸಿಯಾಗ ಎಲ್ಲ ಬ್ಯಾಗಿಗೆ ಹಾಕೊಂಡು ಹೊಂಟ್ರು. ಹೋದ ಕೂಡಲೇ ಅದು ಏನು ಟ್ಯಾಕ್ಸಿ ಇತ್ತಲ್ಲ, 100 ಕಿಲೋಮೀಟರ್ ಹೋಗಿತ್ತು, ಟೈರ್ ಬಸ್ಟ್ ಆತು. ನಾ ಹೇಳಿಲ್ಲ ಭಾರತ ಅಂದ್ರೆ ಹಿಂಗ ನೋಡು, ಅಮೆರಿಕದಾಗ ಹಿಂಗಾಕವನೇನ್ರ. ಅವನಿಗೆ ಕೇಳಿದ್ರು ಮತ್ತೆ ಟೈರ್ ಹಾಕೋರು ಅಂದ್ರು, ಸ್ಟೆಫ್ನಿನ ಇಲ್ರಿ ನಂದವ. ನಾ ಹೇಳಿಲ್ಲ ಭಾರತ ಅಂದ್ರೆ ಹಿಂಗ ನೋಡು, ಭಾರತದಾಗ ಹಿಂಗ ಆಗೋದಂತ. ಆಮೇಲೆ ಮಳಿ ಬರಕತ್ತಿತ್ತು, ಥಂಡಿತ್ತು, ಅದೊಂದು ಹಳ್ಳಿ ಹತ್ರ ಆಗಿತ್ತಲ್ಲ, ಒಂದು ಗುಡಿಸಲಿತ್ತು. ಆ ಗುಡಿಸಲಿನಾಗಿಂದ ಒಂದು ಮುದುಕ್ ಬಂದ. ಯಾರು ಇಲ್ಯಾಕೆ ಬಂದಿರಿ, ಈ ಕಡೆ ಬರ್ರಿ ಕೂಡ್ರಿ ನೆಳ್ಳಿಗನ್. ಈಗ ಭಾರತ ಅಂದ್ರೆ ಹಿಂಗ ನೋಡಿ ಕರೀತಾರ, ಏನರ ಹಾಕಿ ರೊಕ್ಕ ತಕ್ಕೊಂತಾರ ಅವ್ರು ಕರೆದ್ರು, ಒಳಗೆ ಕುಂದರ್ಸಿ ಮುದುಕಿ ಕರೆದು ಇವ್ರ ಪಾಪ ಯಾರೋ ಬಂದಾರ, ಅವ್ರ ಗಾಡಿ ಪಂಕ್ಚರ್ ಆಗೈತಿ, ಅವಕ್ಕೊಂದು ಸ್ವಲ್ಪ ಏನರ ಕೊಡು ಅಂತ. ಆ ಮುದುಕ್ ಹೋಗಿ ಇವರಿಗೆ ಬಿಸಿ ರೊಟ್ಟಿ ಗಿಟ್ಟಿ ಎಲ್ಲ ತಗೊಂಬಂತು. ಬಿಸಿ ರೊಟ್ಟಿ ಪಲ್ಯ ಅನ್ನ ಸಾರ ತಂದು ಊಟಕ್ಕೆ ಕೊಡ್ತು. ಈಗ ಭಾರತದೊಳಗೆ ಹಿಂಗ ನೋಡ್ರಿ, ಆ ಹೆಣ್ತಿ ಹೇಳಕತ್ತಿದ್ಲು, ತಾನು ಭಾರತದಕ್ಕಿನ. ಈಗ ಭಾರತದಾಗ ಹಿಂಗ ನೋಡ್ರಿ, ಏನಾರ ಹಾಕಿ ಕೊಡ್ತಾರ, ನಮ್ಮ ಕಡೆ ಇದ್ದು ರೊಕ್ಕ ಬಂಗಾರ ಸಾಮಾನು ತಕ್ಕೊಂತಾರ, ಹುಷಾರಿ ಅಂತ. ಉಣ್ಸಿದ್ರು, ಉಂಡ್ರು ಮಸ್ತ್. ಉಂಡ ಮೇಲೆ ಇವ 500 ರೂಪಾಯಿ ಕೊಡಕ್ಕೆ ಹೋದ. ಆ ಮುದುಕಂದ ಬ್ಯಾಡ್ರಿ ಅಂತ. ಈ ಭಾರತದೊಳಗೆ ಹಿಂಗಾರಿ ಮಂದಿ 500 ರೂಪಾಯಿ ಇಲ್ಲ, ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ರಿ, 1000 ರೂಪಾಯಿ ಬೇಕಾಗ್ಯಾವ ಅಂದ್ಲಕ್ಕೆ. ಅವ 1000 ರೂಪಾಯಿ ಕೊಡಕ್ಕೆ ಹೋದ. ಆ ಮುದುಕಂದ ಬ್ಯಾಡ. ಅವಾಗ ಅವ ಅಂದ ಹುಡುಗ, ಅಲ್ಲ ನಾ ರೊಕ್ಕ ಕೊಡಕ್ಕೆ ಹೋದ್ರೆ ಯಾಕೆ ಬ್ಯಾಡ ಅಂತೀರಿ? ನೋಡು, ನೀವು ಪಾಪ ಥಂಡ್ಯಾಗ ನಿಂತಿರು, ನೀನು ಹುಡುಗಿ, ಅವ ಹುಡುಗ, ಮಳಿ ಬರಕತ್ತೈತಿ, ಥಂಡಿ ಐತಿ, ಅಕಸ್ಮಾತ್ ನಿಮ್ಮ ಜಾಗದೊಳಗೆ ನನ್ನ ಮಗಳು ನನ್ನ ಅಳಿಯ ನಿಂತಿದ್ರ ನಾ ಅವ್ರು ಥಂಡ್ಯಾಗ ಇರ್ಗೊಡ್ತಿದ್ನೇನು, ಅವ್ರಿಗೆ ಕರೆದು ಊಟ ಮಾಡಿಸ್ತಿದ್ನೇ ಇಲ್ಲ. ಮಗಳು ಸೊಸಿ ಉಂಡ್ರಿ ಎಲ್ಲರ ರೊಕ್ಕ ತಗೊಂತಾರೇನು? ರೊಕ್ಕ ಬೇಕಾಗಿಲ್ಲ ನಮಗ ಅಂತ. ರೊಕ್ಕ ಬೇಕಾಗಿಲ್ಲ ನಮಗ ಅಂತ. ನೀವು ಉಂಡ್ರಿ ಅಲ್ಲ, ನಮ್ಮ ದೇಶ ನಮ್ಮ ಮಣ್ಣು ನಮಗೇನು ಕಲಿಸೈತಿ ಅಂದ್ರೆ, ಬಂದವ್ರ ಜಾತಿ ನೋಡಬೇಡ, ಮುಖ ನೋಡಬೇಡ, ಬಂದವರಿಗೆ ಉಣಿಸಿ ಸಂತೋಷ ಪಡು, ಅತಿಥಿ ದೇವೋಭವ ಅಂತ ಕಲಿಸೈತಿ ನಮ್ಮ ದೇಶ. ರೊಕ್ಕ ಇಸ್ಕೊಳ್ಳಿಲ್ಲ. ಅವಾಗ ಅವ ಹುಡುಗಿದ್ನಲ್ಲ, ಆ ಹುಡುಗಿ ಕಡೆ ಮುಖ ಮಾಡಿ ಹೇಳದ್ನಂತ, ಇದು ಭಾರತದಲ್ಲಿ ಅಷ್ಟೇ ಸಾಧ್ಯ ಐತಿ ನೋಡಿ, ಬೇರೆ ದೇಶದೊಳಗೆ ಸಾಧ್ಯ ಇಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಇದು ಭಾರತದೊಳಗೆ ಅಷ್ಟೇ ಸಾಧ್ಯ. ಅದಕ್ಕೆ ನಾವು ಹೆಂಗೆ ಬದುಕೋದು ಅಂದ್ರೆ, ಒಂದಿಷ್ಟು ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. 100 ವರ್ಷ ಮನುಷ್ಯ ಬದುಕಬೇಕು. ಹೆಂಗೆ ಬದುಕಬೇಕು ಅಂದ್ರೆ, ಸುಂದರ ಸುಂದರ ಕಾರ್ಯಗಳನ್ನು ಮಾಡಿ ಬದುಕಬೇಕು ಮನುಷ್ಯ. ಸುಂದರ ಸುಂದರ ಕಾರ್ಯಗಳು, ದೇವ ಪ್ರೀತಿ ಪಡಬೇಕು ಅಂಥ ಕಾರ್ಯಗಳು, ನಿಸರ್ಗ ಪ್ರೀತಿ ಪಡಬೇಕು ಅಂಥ ಕಾರ್ಯಗಳು, ಗುರು ಋಷಿಗಳು ಪ್ರೀತಿ ಪಡಬೇಕು, ತಂದೆ ತಾಯಿ ಪ್ರೀತಿ ಪಡಬೇಕು, ಅತಿಥಿ ಅಭ್ಯಾಗತರು ಪ್ರೀತಿ ಪಡಬೇಕು ಅಂಥ ಕಾರ್ಯಗಳನ್ನು ಮಾಡಿ ಮನುಷ್ಯ ಮುಕ್ತನಾಗುವುದು. ಒಬ್ಬ ಹಿಂದಿ ಕವಿ ಒಂದು ಮಾತು ಬರೀತಾನೆ, ಒಂದು ಪುಷ್ಪಕಿ ಚಾಹ ಅಂತ ಒಂದು ಪದ್ಯ ಅದು. ಒಬ್ಬ ಮಾಲಿ ಹೂವು ಕಿತ್ಕೊಳ್ಳಿಕ್ ಬರ್ತಾನೆ. ಹೂವು ಕಿತ್ಕೊಳ್ಳಿಕ್ ಬಂದಾಗ ಮಾಲಿಗೆ ಹೂವು ಹೇಳ್ತದೆ, ನನ್ನ ಕಿತ್ಕೊ, ನೀನು ತಗೊಂಡು ದೇವರ ತಲೆಯ ಮೇಲೂ ಏರಿಸಬೇಡ, ನಾನು ಪವಿತ್ರ ಆಗೋದಿಲ್ಲ. ನನ್ನ ತಗೊಂಡು ಈ ವ್ಯಾಲೆಂಟೈನ್ಸ್ ಡೇ ದಿವಸ ಅವ್ರು ಕೊಡ್ತಾರಲ್ಲ, ಅವ್ರ ಕೈಯಾಗೂ ಕೊಡಬೇಡ, ಪವಿತ್ರ ಆಗೋದಿಲ್ಲ. ನನಗೆ ವ್ಯಾಲೆಂಟೈನ್ಸ್ ಡೇ ದಿವಸ ಪ್ರೇಮಿಗಳ ಕೈಯಲ್ಲಿ ಕೊಡಬೇಡ, ದೇವರ ತಲೆ ಮೇಲೂ ಏರಿಸಬೇಡ, ನಾನು ಪವಿತ್ರ ಆಗಬೇಕಾದ್ರ ಮುझे ತೋಡ ಲೇನಾ ವನಮಾಲೆ ಉಸ್ ಪತ್ ಪರದೇನಾ ಫೆಂಗ್ ಮಾತೃಭೂಮಿ ಪರ ಸೀಸ ಚಡಾನೆ ಜಿಸ ಪತ್ ಜಾವೆ ವೀರ ಅನೇಕ್. ಒಂದು ಹೂವ ಮಾಲಿಗೆ ಹೇಳ್ತದೆ, ನನ್ನನ್ನು ಕಿತ್ತುಕೊಂಡು ಪ್ರೇಮಿಗಳ ಕೈಯಲ್ಲಿ ಕೊಡಬೇಡ, ದೇವರ ತಲೆ ಮೇಲೆ ಏರಿಸಬೇಡ, ನಾನು ಪವಿತ್ರ ಆಗಬೇಕಾದ್ರ ಯಾವ ದಾರಿ ಹಿಡಿದು ಸಮಾಜ ಸೇವಾ ಮಾಡ್ಲಿಕ್ಕ, ದೇಶ ಸೇವಾ ಮಾಡ್ಲಿಕ್ಕ, ದೇವರ ಸೇವಾ ಮಾಡ್ಲಿಕ್ಕೆ ಜನ ಹೋಗ್ಯಾರಲ್ಲ, ಅಂಥ ಆ ಪುಣ್ಯ ಪುರುಷರು ಹೋದ ದಾರಿಯೊಳಗೆ ನನಗೊಗಿ ಅವ್ರ ಪಾದದ ಮಣ್ಣು ಹತ್ತಿದ್ರೆ ಸಾಕು, ನಾ ಪವಿತ್ರ ಆಗ್ತೇನೆ. ಅಂದ್ರೆ ಮನುಷ್ಯ ಯಾರ ಋಣದೊಳಗೂ ಇರಬಾರ್ದಂದ್ರೆ, ಹುಟ್ಟಿನಿಂದ ಸಾಯುವವರೆಗೂ ಋಣರೂಪ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕಂತ ಹೇಳಿ